ಪ್ರಿಯ ಸ್ನೇಹಿತರೆ, ಬಂಧುಗಳೇ, ಇದುವರೆಗೂ ನಾವು ನೃತ್ಯ ಹಾಡುಗಳ ಮೂಲಕವಾಗಿ ದೇವರನ್ನು ಮಹಿಮೆ ಪಡಿಸಿದ್ದೇವೆ. ಪರಲೋಕದಲ್ಲಿ ದೇವರನ್ನು ದೂತಗಣಗಳು ಹಾಡುಗಳ ಮೂಲಕವಾಗಿ ಸ್ತುತಿಸಿ ಕೊಂಡಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ದೇವರ ಮಹಿಮೆಯನ್ನು ಗುರುತಿಸುತ್ತಾ ನಾವು ದೇವರನ್ನು ಸ್ತುತಿಸಿ ಕೊಂಡಾಡೋಣ. ಈ ಒಂದು ಸ್ತುತಿ ಆರಾಧನೆಯನ್ನು ಪಾಸ್ಟರ್ ಪಿ ಸಲ್ಮನ್ ರಾಜ್ ಅವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತೇನೆ. ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಸ್ತುತಿ ಆರಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಈ ಸಮಯವನ್ನು ಪಾಸ್ಟರ್ ಪಿ ಸಲ್ಮನ್ ರಾಜ್ ಅವರಿಗೆ ನಾನು ఒప్పిసికొಡ್ತೇನೆ. దేవుని నామానికి మహిమ కలుగును గాక. హల్లెలూయా. దయచేసి కోయర్ టీం వారు వేదిక మీదకి రావాల్సిందిగా వారిని ప్రేమపూర్వకంగా ఆహ్వానిస్తున్నాను. మనం ఒక ప్రత్యేకమైన సమయంలోనికి వెళ్తున్నాం. ప్రభువును స్తుతించే సమయం, అన్నిటికంటే ఉత్తమమైన సమయం దేవుని స్తుతించుట. దేవుని స్తుతించుట ఎంతో మంచిది అని దేవుని వాక్యంలో వ్రాయబడింది. దేవుని స్తుతించుట మంచిది కనుక ఆయా ప్రాంతాల్లో దయచేసి నిలబడిన పిల్లలందరూ మీరు అక్కడ ఆసనాలు వేయబడి కూర్చోండి. మనము ప్రభువును క్రమముగా ఆయన గౌరవిస్తూ చక్కటి మనసు కలిగిన వారమై, వినయ మనసు కలిగిన వారమై ప్రభువును మనము స్తుతించి ఆరాధించే సమయం కనుక మీరందరూ ఈ స్తుతి ఆరాధనలో ఏకీభవించి ప్రభు నామాన్ని మహింపరచడానికి మనం సిద్ధపడదాం. ఎందుకంటే దేవుని వాక్యము మన హృదయంలో విత్తబడేకి పూర్వము మనల్ని మనం సిద్ధం చేసుకుందాం. దేవుడు ఈరోజు నీతో నాతో మాట్లాడబోతున్నాడు. ఈరోజు ఆయన నీతో నాతో మాట్లాడబోతున్నాడు. ప్రియ సహోదరి సహోదరుడా, సిద్ధపడదామా? మనము దేవుని మాటను వినడానికి ప్రార్థనా పూర్వకంగా స్తుతి యాగము దేవాది దేవునికి మనం చెల్లించి ప్రభునామాన్ని మహిమపరచుదాం. మొట్టమొదటిగా ఈ దినము ప్రభునామాన్ని మహిమపరచడానికి కన్నడ స్తుతి గీతముతో దేవాది దేవుని మనం మహిమపరచుదాం. ఈ సందర్భంలో నేను మీకు ఒక మాట తెలియచేయాలని ఇష్టపడుతున్నాను. బసవಣ್ಣ గారు ఒక చక్కటి మాటను చెప్పారు. ఆ మాటను జ్ఞాపకం చేయాలని. దేವರು ಒಬ್ಬನೇ, నామ హలవారు అని. ఎంత చక్కటి మాట కదండి. నిజమే, దేవుడు ఖచ్చితంగా ఒకడే. ఆయనకి అనేకమైన పేర్లు ఉన్నాయి. ఆయనకు సర్వశక్తుడు అనే పేరుంది. ఆయన స్వస్థపరిచేవాడు అని ఆయనకు పేరుంది. ఆయన మహోన్నతుడు అని ఆయనకు పేరుంది. ఆయన సర్వోన్నతుడు అని ఆయనకు పేరుంది. యెహోవా ఈరే, యెహోవా షమ్మా, యెహోవా షాలోమ్ తదితర పేర్లు ఆయనకి వేల కొలిదిగా ఉన్నాయి. ಯೆಹೋವ ದೇವನಿಗೆ 1000 ಹೆಸರು. ಆ ದೇವಾದಿ ದೇವರನ್ನು ನಾವು ಯಾವ ಹೆಸರದಿಂದ ಕೂಗಿದರೂ ಆತನು ನಮ್ಮ ಪ್ರಾರ್ಥನೆ ಕೇಳುವವನಾಗಿದ್ದಾನೆ. ಆದರೆ ಬೈಬಲ್ ಗ್ರಂಥ ಸತ್ಯವೇದ ಈ ಪ್ರಕಾರ ಹೇಳುತ್ತೆ. ಅಪೊಸ್ತಲ ಕಾರ್ಯ 4ನೇ ಅಧ್ಯಾಯ 12ನೇ ವಚನದಲ್ಲಿ, ಆಕಾಶ ಕೆಳಗೆ ಭೂಮಿಯ ಮೇಲೆ ಯೇಸು ಕ್ರಿಸ್ತು ಎಂಬ ನಾಮ ಕೊಡಲ್ಪಟ್ಟಿದೆ. ಯೇಸು ಕ್ರಿಸ್ತು ನಾಮದಲ್ಲಿ ಮಾತ್ರ ರಕ್ಷಣೆ ಇದೆ ಎಂಬುದಾಗಿ ಸತ್ಯವೇದವು ಸ್ಪಷ್ಟವಾಗಿ ಹೇಳ್ತಾ ಇದೆ. ಆತನಿಗೆ ಹಲವಾರು ಹೆಸರು ಇರಬಹುದು, ಆದರೆ ಈ ಭೂಮಿ ಮೇಲೆ ಆತನಿಗಿರುವ ಹೆಸರು ಯೇಸು ಎಂಬುದಾಗಿ. ಆ ಯೇಸು ನಿನಗಾಗಿ ನನಗಾಗಿ ಈ ಭೂಮಿ ನಟ್ಟ ನಡುವ ಪ್ರಾಂತವಾದ ಆ ಬೆತ್ಲೆಹೇಮ್ ಪ್ರಾಂತದಲ್ಲಿ ನಿನಗಾಗಿ ನನಗಾಗಿ ಹುಟ್ಟಿ ಬಂದು ಲೋಕರಕ್ಷಕನಾಗಿ ಚರಿತ್ರ ಪುರುಷನಾಗಿ ಈ ಲೋಕಕ್ಕೆ ಬಂದಾತನು. ಅಂತ ಯೇಸುವನ್ನು ನಾವೆಲ್ಲರೂ ಸೇರಿ ಕೊಂಡಾಡೋಣವಾ? ಆತನ ನಾಮವನ್ನು ನಾವು ಮಹಿಮಪಡಿಸೋಣವಾ? ದೇವಾದಿ ದೇವನಿಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೆಹೋವ ದೇವನಿಗೆ 1000 ಹೆಸರು, ಇದನ್ನು ಹಾಡುವೆನು. ನನ್ನ ತಾಯಿ ಕರ್ತನು ಮಾಡುವ ಉಪಕಾರ ವರ್ಣಿಸಲಾಗದು. ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಮಹಿಮೆಪಡಿಸೋಣ ಎಲ್ಲರೂ ಸೇರಿ. ಯೆಹೋವ ದೇವನಿಗೆ 1000 ಹೆಸರು, ಇದನ್ನು ಹಾಡುವೆನು.
ಕರ್ತಾದಿ ಕರ್ತನು ಮಾಡುವ ಉಪಕಾರ ವರ್ಣಿಸಲಾಗದು. ಯೆಹೋವ ದೇವನಿಗೆ ಸಾವಿರ ಹೆಸರು, ಎದನ್ನು ಹಾಡುವೆನು. ನನ್ನ ಕರ್ತಾದಿ ಕರ್ತನು ಮಾಡುವ ಉಪಕಾರ ವರ್ಣಿಸಲಾಗದು. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಫಾ, ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಫಾ. ಯೆಹೋವ ದೇವನಿಗೆ ಸಾವಿರ ಹೆಸರು, ಎದನ್ನು ಹಾಡುವೆನು. ನನ್ನ ಕರ್ತಾದಿ ಕರ್ತನು ಮಾಡುವ ಉಪಕಾರ ವರ್ಣಿಸಲಾಗದು. ಚಪ್ಪಾಳಿ ತಟ್ಟುತ್ತಾ ದೇವನಾಮವನ್ನು ನಡೆಸೋಣ ಎಲ್ಲ ಸೇರಿ. ಕರ್ತಾದಿ ಕರ್ತನು, ರಾಜಾಧಿರಾಜನು. ಎಲ್ರೂ ಹೀಗೆ ಹಲ್ಲೆಲ್ಲೂಯ, ನನ್ನ ನೀವು ಕಂಡಿರಯ್ಯ, ಕಣ್ಬರವ ಹೊತ್ತೀರಯ್ಯ. ಓ ದಾಹದಿಂದ ಬಂದ ನನಗೆ ಜೀವ ಜಲವನ್ನು ಕೊಟ್ಟು ರಕ್ಷಣೆ ನನಗೆ ಕೊಟ್ಟೀರಯ್ಯ. ಎಲ್ರೂ ಹೀಗೆ ಹಲ್ಲೆಲ್ಲೂಯ, ನನ್ನ ನೀವು ಕಂಡಿರಯ್ಯ, ಕಣ್ಬರವ ಹೊತ್ತೀರಯ್ಯ. ಓ ದಾಹದಿಂದ ಬಂದ ನನಗೆ ಜೀವ ಜಲವನ್ನು ಕೊಟ್ಟು ರಕ್ಷಣೆ ನನಗೆ ಕೊಟ್ಟೀರಯ್ಯ. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಫಾ, ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಫಾ. ಯೆಹೋವ ದೇವನಿಗೆ ಸಾವಿರ ಹೆಸರು, ಇದನ್ನು ಹಾಡುವೆನು. ನನ್ನ ಕರ್ತಾದಿ ಕರ್ತನು ಮಾಡುವ ಉಪಕಾರ ವರ್ಣಿಸಲಾಗದು. ಎಲ್ಲರೂ ಸೇರಿ ಹಾಡೋಣ. ಎಲ್ ಶಡಾಯಿ ದೇವರು ನೀನೆ, ಸರ್ವಶಕ್ತ ವಲ್ಲಭ ನೀನೆ, ನನ್ನ ನೀವೇ ನಡೆಸಿರಯ್ಯ. ಓ ಎಬಿನೆಜರ್ ನೀನೇ ದೇವ, ಒದಗಿಸುವವನು ನೀನೇನಯ್ಯ, ಎಲ್ಲವ ನೀವೇ ನೋಡ್ಕೊಳ್ಬೇಡಿ. ಎಲ್ ಶಡಾಯಿ ದೇವರು ನೀನೆ, ಸರ್ವಶಕ್ತ ವಲ್ಲಭ ನೀನೆ, ನನ್ನ ನೀವೇ ನಡೆಸಿರಯ್ಯ. ಓ ಎಬಿನೆಜರ್ ನೀನೇ ದೇವ, ಒದಗಿಸುವವನು ನೀನೇನಯ್ಯ, ಎಲ್ಲವ ನೀವೇ ನೋಡ್ಕೊಳ್ಬೇಡಿ. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಫಾ, ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಫಾ. ಯೆಹೋವ ದೇವನಿಗೆ ಸಾವಿರ ಹೆಸರು, ಎದನ್ನು ಹಾಡುವೆನು. ನನ್ನ ಕರ್ತಾದಿ ಕರ್ತನು ಮಾಡುವ ಉಪಕಾರ ವರ್ಣಿಸಲಾಗದು. ಯೆಹೋವ ದೇವನಿಗೆ ಸಾವಿರ ಹೆಸರು, ಎದನ್ನು ಹಾಡುವೆನು. ನನ್ನ ಕರ್ತಾದಿ ಕರ್ತನು ಮಾಡುವ ಉಪಕಾರ ವರ್ಣಿಸಲಾಗದು. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಫಾ, ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಫಾ, ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಫಾ, ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಫಾ. ನಾಮವನ್ನು ಮಹಿಪಡಿಸುತ್ತೀವಿ ಯೇಸು. ಯೆಹೋವ ಶಾಲೋಮ್, ಸಮಾಧಾನ ಕೊಡುವ ದೇವಾದಿ ದೇವರಾಗಿದ್ದೀಯಪ್ಪ. ರಾಜ, ನೀನು ಸಮಾಧಾನ ಕೊಡುವ ದೇವಾದಿ ದೇವನಾಗಿದ್ದಿ. ರಾಜಾಧಿರಾಜನು, ಉನ್ನತನು, ಯೆಹೋವ ರಾಫಾ ಆಗಿ ನಮ್ಮನ್ನು ಸ್ವಸ್ಥ ಮಾಡುವಂತ ದೇವಾದಿ ದೇವನು ನೀನು. ಈ ಲೋಕದಲ್ಲಿ ನಮ್ಮನ್ನು ಸ್ವಸ್ಥ ಮಾಡುವಂತಹ ಉನ್ನತವಾದ ದೇವನು, ಸರ್ವಶಕ್ತ ವಲ್ಲಭನು ಯೆಹೋವ ದೇವನಾಗಿದ್ದಾನೆ. ಆತನು
2000 ವರ್ಷಗಳ ಕೆಳಗೆ ಯೇಸು ನಾಮದಲ್ಲಿ ಈ ಭೂಲೋಕಕ್ಕೆ ಬಂದಂತಹ ದೇವಾದಿ ದೇವನು. ಹಲ್ಲೆಲೂಯಾ! ದೇವರ ನಾಮವನ್ನು ಮಹಿಮೆಪಡಿಸೋಣ. ಉನ್ನತವಾದ ಚಪ್ಪಾಳೆಯಿಂದ ದೇವರ ನಾಮವನ್ನು ಮಹಿಮೆಪಡಿಸೋಣ. ಥ್ಯಾಂಕ್ ಯು ಜೀಸಸ್. హల్లెలూయా. ఆయన నీన ఆశ్రయ దుర్గము ప్రియులారా, ఆయన నీన ఆశ్రయ దుర్గము. ఆయన నీకు ఆశ్రయముగా ఉన్నట్లయితే మనకు విరోధముగా ఏ ఆయుధము కూడా వర్ధిల్లదు అని దేవుని వాక్యం బోధిస్తుంది. కనుక ఆశ్రయ దుర్గమైన దేవాది దేవుని మనం ఆధారం చేసుకుని ఆయన నామాన్ని మహింపరచుదాం. రెండవ పాటగా తెలుగు పాట, నా ఆశ్రయమా నా దుర్గమా నిన్ను ఘనపరచుదను అనే పాటతో దేవుని నామాన్ని మహింపరచుదాం మనమందరం చేరి. నా ఆశ్రయమా నా దుర్గమా నిన్ను కనపరచేదం, నా స్నేహితుడా నా ప్రియమిత్రుడా నిన్ను స్తుతించేదం. చప్పటి కొట్టి దేవుని నామాన్ని మహిమపరచుదాం. నా ఆశ్రయ దుర్గమా. ఆశ్రయమా నా దుర్గమా నిన్ను కనపరచెదం, నా స్నేహితుడా నా ప్రియమిత్రుడా నిన్ను స్తుతించెదం. నా ఆశ్రయమా నా దుర్గమా నిన్ను కనపరచెదం, నా స్నేహితుడా నా ప్రియమిత్రుడా నిన్ను స్తుతించెదం. నీవే నీవే నా సర్వము యేసయ్యా, నీవే నీవే నా బలము నా దేవా, నా ఆశ్రయమా నా దుర్గమా నిన్ను ఘనపరచెదం, నా స్నేహితుడా నా ప్రియమిత్రుడా నిన్ను స్తుతించెదం. దేవుని ప్రసన్నతను నీవు నేను చూడబోతున్నాను. హల్లెలూయా. ఓటు బారిన నా జీవితం, ఇసుక కలిగిన నా బ్రతుకులు, ఓడు బారిన నా జీవితం, ఇసుక కలిగిన నా బ్రతుకులు. ఆశ నీవై నిరీక్షణవై, ఆశ నీవై నిరీక్షణవై నన్ను ఓదార్చవు. నీవే నీవే నా బలము యేసయ్యా, నీవే నీవే నా బలము నా దేవా, నా ఆశ్రయమా నా దుర్గమా నిన్ను ఘనపరచెదం, నా స్నేహితుడా నా ప్రియమిత్రుడా నిన్ను స్తుతించెదం. శోకము నిండిన నా బ్రతుకులో, శ్రమలు కలిగిన సమయములో, శోకము నిండిన నా బ్రతుకులో, శ్రమలు కలిగిన సమయములో, శరణమిచ్చి సేద తీర్చి
చరణమిచ్చి సేద తీర్చి నన్ను బలపరచవు. నీవే నీవే నా సర్వము యేసయ్యా, నీవే నీవే నా బలము నా దేవా, నా ఆశ్రయమా నా దుర్గమా, నిన్ను ఘనపరచెదను. నా స్నేహితుడా నా ప్రియమిత్రుడా నిన్ను స్తుతించెదను. నా ఆశ్రయమా నా దుర్గమా నిన్ను ఘనపరచెదను. నా స్నేహితుడా నా ప్రియమిత్రుడా నిన్ను స్తుతించెదను. నీవే నీవే నా సర్వము యేసయ్యా, నీవే నీవే నా బలము నా దేవా, నీవే నీవే నా సర్వము యేసయ్యా, నీవే నీవే నా బలము నా దేవా. హల్లెలూయా. ఆయనే మన సర్వము, ఆయనే మన బలము, ఆయనే మనకు సర్వమైన దేవాది దేవుడు. హల్లెలూయా. వందనాలు చెల్లిద్దాం దేవాది దేవునికి, స్తుతులు చెల్లిద్దాం, స్తోత్రాలు చెల్లిద్దాం. ఈ ఉన్నతమైన దినమున ఈ 18వ తారీఖున దేవుడు గంగావతిని ప్రేమించి సత్య మార్గ స్వార్థ సంబరాలను మనమందరం జరుపుకోవడానికి, దేవుని అద్భుతమైన మాటలు వినడానికి దేవుడి చక్కటి వాతావరణం, చక్కటి వేదికను మనకు అనుగ్రహించాడు. ఆయన మనం మహింపరచుదాం, ఎందుకంటే ఆయన మహిమాన్వితుడు. హల్లెలూయా. ఆయన మహోన్నతుడు. స్తోత్రం. దేవాదేవుడికి వందనాలు చెల్లిద్దాం అందరం చప్పట్లు కొడుతూ. ఆయన మహిమాన్వితుడు, ఆయన మహోన్నతుడు. హల్లెలూయా. మనమందరం చేరి ఆయన మహిమను గురించి కీర్తించి కొనియాడి ఆయన నామాన్ని మహిమపరచుదామా? అటు అందరూ ఏకీభవించి మహిమాన్వితుడు అనే పాట పాడి దేవుడు నామాన్ని మహిమపరచుదాం. హల్లెలూయా. మహిమాన్వితుడు మహిమోన్నతుడు మరణము గెలిచిన మృత్యుంజయుడు అద్వితీయుడు అతి సుందరుడు అధిక జ్ఞాన సంపన్నుడు. ఆరాధనా ఆరాధనా ప్రభు యేసు క్రీస్తుకే ఆరాధనా. రాజుకు హల్లెలూయా. ఆరాధనా ఆరాధనా ప్రభు యేసు క్రీస్తుకే ఆరాధనా. హల్లెలూయా హల్లెలూయా రాజుల రాజుకే హల్లెలూయా. మహిమోన్నతుడు మహిమాన్వితుడు మరణము గెలిచిన మృత్యుంజయుడు. సర్వము చేసిన సర్వాధికారి సర్వము నెరిగిన సర్వోపకారి
సర్వాధికారి సర్వము చేసిన సర్వోపకారి నీతిమంతుని ప్రేమించువాడు ఇజ్రాయేలును కాపాడువాడు నీతిమంతుని ప్రేమించువాడు ఇజ్రాయేలును కాపాడువాడు ఆరాధన ఆరాధన ప్రభు యేసు క్రీస్తుకి ఆరాధన హల్లెలూయా హల్లెలూయా రాజుల రాజుకి హల్లెలూయా ఆరాధన ఆరాధన ప్రభు యేసు క్రీస్తుకి ఆరాధన హల్లెలూయా హల్లెలూయా రాజుల రాజుకి హల్లెలూయా మహిమాన్వితుడు మహిమోన్నతుడు మరణము గెలిచిన మృత్యుంజయుడు వందనాలు ప్రభు. Glory to God. Hallelujah. అందరూ చప్పలతో దేవుడు నామమును మహిమపరచుదాం. ఓ హల్లెలూయా. వసించు అమరుడు ఆయనే మార్గము సత్యము జీవము ఆయనే నిత్యము వసించు అమరుడు ఆయనే మార్గము సత్యము జీవము ఆయనే సత్య మార్గములు నడిపించువాడు నిత్య జీవం దయచేయువాడు ఆరాధన ఆరాధన ప్రభు యేసు క్రీస్తుకి ఆరాధన హల్లెలూయా హల్లెలూయా రాజుల రాజుకి హల్లెలూయా ఆరాధన ఆరాధన ప్రభు యేసు క్రీస్తుకి ఆరాధన హల్లెలూయా హల్లెలూయా రాజుల రాజుకి హల్లెలూయా మహిమాన్వితుడు మహిమోన్నతుడు మరణము గెలిచిన మృత్యుంజయుడు అద్వితీయుడు అతి సుందరుడు అధిక జ్ఞాన సంపన్నుడు ఆరాధన ఆరాధన ప్రభు యేసు క్రీస్తుకి ఆరాధన హల్లెలూయా హల్లెలూయా రాజుల రాజుకి హల్లెలూయా ఆరాధన ఆరాధన ప్రభు యేసు క్రీస్తుకి ఆరాధన హల్లెలూయా హల్లెలూయా రాజుల రాజుకి హల్లెలూయా ఆరాధన ఆరాధన ప్రభు యేసు క్రీస్తుకి ఆరాధన హల్లెలూయా హల్లెలూయా రాజుల రాజుకి హల్లెలూయా ఆరాధన ఆరాధన ప్రభు యేసు క్రీస్తుకి ఆరాధన హల్లెలూయా హల్లెలూయా రాజుల రాజుకి హల్లెలూయా ఆరాధన ఆరాధన ప్రభు యేసు క్రీస్తుకి ఆరాధన
ಕರ್ತಾಧಿಕರ್ತನಿಗೆ ಸ್ತೋತ್ರ, ದೇವಾದಿ ದೇವನಿಗೆ ಸ್ತೋತ್ರ, ರಾಜಾದಿರಾಜನಿಗೆ ಸ್ತೋತ್ರ, ಮಹಿಮಾನ್ವಿತನಿಗೆ ಸ್ತೋತ್ರ. Hallelujah. Thank you, Jesus. We praise God. Hallelujah. 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 స్తోత్రం స్తోత్రం స్తోత్రం. దేవుని ఆరాధించేవారు ఆత్మతోనూ సత్యముతోనూ ఆరాధించాలి అని దైవ గ్రంథం బోధిస్తుంది. దేవుని ప్రసన్నత, దేవుని అభిషేకాన్ని మనం పొందుకోవడానికి సిద్ధపడతాం. మనం ఉన్న ప్రాంతాల్లోనే మనమందరము లేచి నిలబడి ఆ దేవాది దేవుని మనమందరం ఉన్నతమైన స్వరాలతో ఆరాధించుదాం. వాక్యానికి మనం సిద్ధపడదాం. మన హృదయాలను మనము సిద్ధం చేసుకుందాం. వందనాల ప్రభువా, ఆత్మతో సత్యముతో నేను ఆరాధించే ప్రభువా, అభిషేకాన్ని మాకు అనుగ్రహించండి యేసయ్యా. ఆత్మరూపుడా, ఈ సమయంలో ప్రభువా మమ్మల్ని స్వీకరించండి తండ్రి, మమ్మల్ని స్వీకరించండి ప్రభువా. అల్పులము, ఎన్నిక లేని వారము ప్రభువా, ఈ విలువైన రక్తం ఇచ్చి మాకు విడుదలనిచ్చాం. ఈ ఆత్మరూపుడైన దేవా, ఈ ఆత్మ సహాయముతో నీ సన్నిధిలో మమ్మల్ని స్వీకరించండి ప్రభువా. నీ అభిషేకాన్ని మాకు దయచేయండి. వందనాలు తండ్రి, నామమును మహిమపరుస్తున్నా ప్రభువా. ఆత్మతో సత్యముతో ఆరాధింతును, ఆత్మరూపుడా నన్ను స్వీకరించుము. ఆత్మతో సత్యముతో ఆరాధింతును, ఆత్మరూపుడా నన్ను స్వీకరించుము. నీవే నా ప్రాణము, నీవే నా ధ్యానము, నీవే నా ప్రాణము, నీవే నా ధ్యానము, నీవే నా ధ్యానము, నీవే నా ధ్యానము. ఆత్మతో సత్యముతో ఆరాధింతును, ఆత్మరూపుడా నన్ను స్వీకరించుము. ఆత్మతో సత్యముతో ఆరాధింతును, ఆత్మరూపుడా నన్ను స్వీకరించుము. ఆత్మరూపుడా నన్ను స్వీకరించి యేసయ్యా. ప్రభువా, నీ వాక్యాన్ని నన్ను సిద్ధపరచు ప్రభువా. ఎన్నిక లేని నన్ను ప్రభువా, నీ కృపలో నన్ను బలపరచండి యేసయ్యా. అయ్యా తండ్రి, వినయము కలిగిన మనసు నాకు ఇవ్వు తండ్రి. అలనాడు తండ్రి మాటను స్వీకరించి తల వచ్చిన ఇస్సాకు అని నన్ను అభిషేకించండి. జీసస్. Oh, praise God. Hallelujah. తండ్రి మాటను స్వీకరించగా తల వంచిన ఇస్సాకు వలెను. స్తోత్రం యేసయ్యా. తండ్రి మాటను స్వీకరించగా తల వంచిన ఇస్సాకు వలెను. విధేయతను నేర్పించుము, వినయము గల మనసీయుము. విధేయతను నేర్పించుము, వినయము గల మనసీయుము. వినయము గల మనసీయుము. అయ్యా, వినయము గల మనసీయుము. ఆత్మతో ఆత్మతో సత్యముతో ఆరాధింతును, ఆత్మరూపుడా నన్ను స్వీకరించుము. ఆత్మతో సత్యముతో ఆరాధింతును, ఆత్మరూపుడా నన్ను స్వీకరించుము. అవును తండ్రి. Praise God. We worship you, Lord. మిమ్మల్ని ఆరాధిస్తున్నామయ్యా. మీ నామాన్ని మహిమపరుస్తున్నాం రాజా. మీ నామాన్ని కనపరుస్తున్నాం దేవా. Love you, Jesus. స్తోత్రం దేవా.
మాటను గౌరవించిన బాలుడైన సమూయేలు వలెను. తల్లి మాటను గౌరవించిన బాలుడైన సమూయేలు వలెను. విధేయతను నేర్పించుము, వినికిడి గల మనసీయుము. విధేయతను నేర్పించుము, వినికిడి గల మనసీయుము. వినికిడి గల మనసీయుము, వినికిడి గల మనసీయుము. ఆత్మతో సత్యముతో ఆరాధింతును, ఆత్మరూపుడా నన్ను స్వీకరించుము. ఆత్మతో సత్యముతో ఆరాధింతును, ఆత్మరూపుడా నన్ను స్వీకరించుము. నీవే నా ప్రాణము, నీవే నా ధ్యానము. అందరూ పలుకుదాం. నీవే నా ప్రాణము, నీవే నా ధ్యానము. నీవే నా ప్రాణం, నీవే నా ప్రాణము, నీవే నా ధ్యానము. యేసు అందరం చెప్దాం. నీవే నా ప్రాణము, నీవే నా ధ్యానము. నీవే నా ధ్యానము. ఆత్మతో సత్యముతో ఆరాధింతును, ఆత్మరూపుడా నన్ను స్వీకరించుము. ఆత్మతో సత్యముతో ఆరాధింతును, ఆత్మరూపుడా నన్ను స్వీకరించుము. థాంక్ యూ జీసస్. నన్ను స్వీకరించయ్యా, ఆత్మరూపుడా నన్ను స్వీకరించు ప్రభు. తండ్రి, నీ నామాన్ని బట్టి ప్రభు మేము అడుగుతున్నాం తండ్రి. ఈ లోకంలో తండ్రి ప్రభు 2013 సంవత్సరాల క్రితం పరమను విడి దిగి వచ్చి నీ ఉన్నతమైన స్వరూపాన్ని విడిచి ప్రభు నువ్వు మమ్మల్ని ప్రేమించి ప్రభు మా కొరకు ఈ లోకంలో జన్మించావయ్యా. అంత మాత్రం కాకుండా నువ్వు మా కొరకు ప్రాణం పెట్టినంతగా మమ్మల్ని ప్రేమించావు తండ్రి. కలవరి శిలువ పైన నువ్వు మా కొరకు మరణించి తిరిగి లేచి తండ్రి చరిత్ర పురుషుడు అయ్యావయ్యా. ఒకవేళ తల్లిదండ్రులని చేయి విడిచిపెట్టచ్చు, బంధువులని చేయి విడిచిపెట్టచ్చు, నీ స్నేహితులు చేయి విడిచిపెట్టచ్చు, కానీ ఆయన నమ్మదగిన దేవుడు. ఆయన నిన్ను నన్ను చేయి విడిచిపెట్టేవాడు కాదు. ఆయన మాట మాత్రము సెలవివ్వగానే అద్భుతాలు జరిగినాయి. హల్లెలూయా. అందుకే మనమందరం ఈ సమయంలో ఆయన ప్రసన్నత కొరకు స్వరములనెత్తి యేసయ్యా నీ మాట మాకు కావాలి తండ్రి. ఈ సత్య మార్గ ఛానల్ను ఇంతటి గొప్ప వృక్షముగా మార్చి అనేక లక్షలాది మంది ప్రజలకు దీవెనకరంగా మార్చావు కదయ్యా. నీకు వందనాలు చెల్లిస్తున్నాం, నీకు స్తోత్రం చెల్లిస్తున్నాం రాజా. వందనాలు చెల్లిస్తున్నాం ప్రభువా. నాకు తోడైన దేవుడు ఈరోజు నీకు కూడా తోడై ఉండి నిన్ను కూడా నడిపించడానికి సిద్ధంగా ఉన్నాడు. ఆయన నామాన్ని మనం అందరము ఉన్నతమైన స్వరాలతో ఉంటే నాకు చాలు యేసయ్యా నా పాట పాడి దేవుని నామాన్ని మహిమపరుస్తూ ఈ పాటలో ఏకీభవిస్తూ ప్రభు ప్రసన్నతను మనం అందరం పొందుకుందాం. వాక్యానికి సిద్ధపడదాం. థాంక్ యూ జీసస్. హల్లెలూయా, హల్లెలూయా, హల్లెలూయా. వందనాలు తండ్రి, నీకు స్తోత్రం, స్తోత్రం, స్తోత్రం. హల్లెలూయా. థాంక్ యూ జీసస్. వందనం తండ్రి. ఓ ప్రైజ్ గాడ్. హల్లెలూయా. స్తోత్రం. చప్పట్లు కొడుతూ ప్రభు సన్నిధిలో దేవుణ్ణి ఆరాధించుదాం. వందనాలు చెల్లిస్తూ స్తుతి ఆరాధన దేవుడిని స్తుతి ఆరాధన దేవుడు చెల్లిద్దాం. నాకు చాలు యేసయ్యా. అందరూ నాతో ఏకీభవించి స్వరములను తెరిచి ఆ ప్రభువును మహిమపరచుదాం.
నేను ఉంటా యేసయ్యా. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీ ఉంటే నాకు చాలు యేసయ్యా. నీ వెంటే నేను ఉంటా యేసయ్యా. స్తోత్రం. దేవానికి వందనాలు చెల్లిస్తున్నాం. స్తోత్రం, వందనాలు ప్రభువా. ప్రైజ్ గాడ్. సత్య ఆరాధన ప్రభుకు చెల్లిద్దాం అందరం చేరి. ఈరోజు నువ్వు ఏ వేదనతో వచ్చావో, ఏ బాధతో వచ్చావో, ఒకవేళ ఎన్ని బాధలు, ఎన్ని శోధనలు, ఎన్ని ఇరుకులు నీకు ఉన్నా ఆ దేవాదేవుడు నీతో మాట్లాడడానికి సిద్ధంగా ఉన్నాడు. దేవుడు నామమును మహిమపరచుదాం. ప్రైజ్. ఎన్ని బాధలు ఉన్నను, ఇబ్బందులు ఎదురైనను, ఎంత కష్టం వచ్చినా నిష్ఠూరమైనను. యేసు ఎన్ని బాధలు ఉన్నను, ఇబ్బందులు ఎదురైనను, ఎంత కష్టం వచ్చినా నిష్ఠూరమైనను. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీ ఉంటే నాకు చాలు యేసయ్యా. నీ వెంటే నేను ఉంటా యేసయ్యా. అందరూ చేరి పాడదాం. నీ ఉంటే నాకు చాలు యేసయ్యా. నీ వెంటే నేను ఉంటా యేసయ్యా. Thank you, Jesus. వందనాలు తండ్రి. Praise. Hallelujah. స్తోత్రం. దేవాదేవుని వందనాలు చెల్లిద్దాం. చౌకలను పైకెత్తి ప్రభువును ఆరాధించుదాం. యేసయ్యానికి స్తోత్రం. హల్లెలూయా. స్తుతి ఆరాధన నీకే చెల్లును గాక. వందనాలు తండ్రి. బ్రతుకునావా అగిలినా కడలి పాలైనను, అలలు ముంచి వేసిన ఆశలు అణగారిన. స్తోత్రం. Thank you, Jesus. వందనాలు తండ్రి. బ్రతుకునావా అగిలినా కడలి పాలైనను, అలలు ముంచి వేసిన ఆశలు అణగారిన. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీ ఉంటే నాకు చాలు యేసయ్యా. నీ వెంటే నేను ఉంటా యేసయ్యా. నీ ఉంటే నాకు చాలు యేసయ్యా. నీ వెంటే నేను ఉంటా యేసయ్యా. స్తోత్రం తండ్రి. నీ పక్కన తండ్రి. ప్రైజ్ గాడ్. హల్లెలూయా. చెప్పండి ముందు దేవుని నామమును మహిమపరచుదాం. చేతులను పైకెత్తి దేవుని ఆరాధించుదాం. దేవుని ప్రసన్నత ఈ స్థలం మీద దిగి వస్తుంది. దేవుని అభిషేకం
చాలయ్యా. అందరూ నాతో పలుకుతారా? నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీ ఉంటే నాకు చాలు యేసయ్యా, నీ వెంటే నేను ఉంటా యేసయ్యా. నీ మాట చాలయ్యా, నీ చూపు చాలయ్యా, యేసు నీ తోడు చాలయ్యా, నీ నీడ చాలయ్యా. Thank you, Jesus. నీకు వందనాలు ప్రభు, నీకు స్తోత్రాలు చెల్లిస్తున్నాం తండ్రి. మమ్మల్ని అందరినీ ప్రభు నీ చేతులకు సమర్పణ చేసుకుంటున్నాం రాజా. నీ పరలోక దర్శనం చూడడానికి అనేక మంది బిడ్డలు ప్రభు తరలి వచ్చారు యేసయ్యా. ప్రతి ఒక్కరి ఆత్మను మీరు నింపండి తండ్రి. నీ ఆత్మాభిషేకంతో తాకండి ప్రభువా. నీ దైవ దీవెనలతో ఇక్కడి నుంచి తిరిగి వెళ్ళు కృపను అనుగ్రహించి యేసయ్యా. నీ నామానికి ఉన్నతమైన మహిమ చెల్లిస్తున్నాం, స్తోత్రం చెల్లిస్తున్నాం ప్రభువా, ఆరాధన చెల్లిస్తున్నాం యేసయ్యా. మనందరినీ నింపినందుకు నీకే స్తోత్రం చెల్లిస్తూ మా ప్రియ ప్రభు అయిన యేసు ఉన్నతమైన నామములో ఈ స్తుతి ఆరాధన నీకే సజీవయాగంగా సమర్పిస్తున్నాము తండ్రి. ఆమేన్. థాంక్ యూ లార్డ్ జీసస్. హల్లెలూయా. నేరుగా ఇప్పుడు మనము వాక్య సందేశంలోనికి వెళ్ళబోతూ ఉన్నాం. వినయ మనస్కులై వినికిడి కలిగిన మనస్సు కలిగిన వారై మీ హృదయాలను విశాలపరుచుకుని దేవుని మాటలను వినమని మిమ్మల్ని ప్రేమపూర్వకంగా నేను మనవి చేస్తూ ఉన్నాను. ఈ సమయంలో వాక్య సందేశాన్ని ఇవ్వడానికి గాను మన మధ్యలోనికి వచ్చిన దైవజనులు, అనంతపుర ప్రాంతం నుంచి వచ్చిన దైవజనులు బిషప్ డాక్టర్ జె ఉత్తమ్ కుమార్ అయ్య గారిని మేము వాక్య సందేశానికి ప్రేమపూర్వకంగా వేదికపైకి ఆహ్వానిస్తున్నాం. చప్పట్లు కొడుతూ దేవుని నామాన్ని మహిమపరుస్తూ దైవజనులు మనం ఆహ్వానిద్దాం. వీలైతే ఒక్కసారి లేచి నిలవబడి మనమందరం చప్పట్లు కొడదాం. లేచి నిలవబడి ఒకసారి మనమందరం చప్పట్లు కొడదాం. పరిశుద్ధాత్మ దేవుడు ఈరోజు నీతో నాతో మాట్లాడబోతున్నాడు. హల్లెలూయా. దయచేసి కూర్చోండి. ಸೇರಿಬಂದ ಬಂಧುಗಳೇ, ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಇದ್ದೇನೆ. ಪ್ರಿಯ ದೇವ ಸೇವಕರಾಗಿರುವಂಥ ಕರ್ತನ ಕರೆಯನ್ನು ಗೌರವಿಸಿ ಕೆಲವೇ ವರ್ಷಗಳ ಹಿಂದೆ ಆತನ ಸೇವೆ ಮಾಡುತ್ತೇನೆ ಎಂಬುದಾಗಿ ಕಂಕಣವನ್ನು ಕಟ್ಟಿ ನಿಂತಿರುವಂಥ ರೆವರೆಂಡ್ ಪಾಸ್ಟರ್ ಸಲ್ಮನ್ ರಾಜ್ ಅಯ್ಯನವರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ನಾನು ಹೇಳ್ತಾ ಇದ್ದೇನೆ. ಮತ್ತು ತಾವುಗಳು ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ರಾಗ, ಪ್ರತಿಯೊಂದು ಆ್ಯಕ್ಷನ್ ಸಾಂಗ್, ಪ್ರತಿಯೊಬ್ಬ ಚಿಕ್ಕ ಮಗು ಹಾಡಿದಂಥ ರಾಗ ಎಲ್ಲವೂ ದೇವರನ್ನು ಘನಪಡಿಸಿದೆ. ಇನ್ ಎವ್ರಿ ಸಾಂಗ್ ದೇರ್ ವಾಸ್ ಎ ಮೆಸೇಜ್. ಅದಕ್ಕೋಸ್ಕರವಾಗಿ ಕರ್ತನ ನಾಮಕ್ಕೆ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಸತ್ಯವೇದ, ಸತ್ಯ ಮಾರ್ಗ, ಸುವಾರ್ಥ, ಸಂಭ್ರಮೋತ್ಸವ ಇವುಗಳಲ್ಲಿ ಪಾಲು ಹೊಂದುವಂಥ ಭಾಗ್ಯ ದೇವರನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಸೇವೆಯನ್ನು ದೇವರು ಬಹಳವಾಗಿ ಆಶೀರ್ವಾದ ಮಾಡಲಿ, ಬಹಳವಾಗಿ ತುಂಬು ಹೃದಯದ ನಾನು ಶುಭ ಹಾರೈಸ್ತಾ ಇದ್ದೇನೆ. ಈ ಕೊನೆಯ ರಾಗ ನೀವು ಹಾಡುವಾಗ ನನಗೆ ಬಹಳ ಸಂತೋಷವಾಯಿತು. ನಾನು ಕಾಪೇಶ್ವರಂ ಎಂಬ ರಾಜಮಂಡ್ರಿಯಲ್ಲಿರುವಂಥ ಒಂದು ಗ್ರಾಮದಲ್ಲಿ ಸುವಾರ್ತೆ ಸಾರುವುದಕ್ಕೆ ನಿನ್ನೆ ಇಲ್ಲದೆ ಮೊನ್ನೆ ನಾನು ಅಲ್ಲಿದ್ದೆ.
ಅಲ್ಲಿ ಈ ರಾಗವನ್ನು ನೀ ಮಾಟ ಚಾಲಯ್ಯ. ಸೊ ಆ ರಾಗವನ್ನು ಬರೆದಂತ ಮನುಷ್ಯ ನನ್ನ ಪಕ್ಕದಲ್ಲಿ ಕುಳಿತು ವೇದಾಲ, ರೆವರೆಂಡ್ ಪಾಸ್ಟರ್ ವೇದಾಲ ಅವರು ರಾಗ ಹಾಡ್ತಿರುವಾಗ, ಕರ್ತನೇ ನಿನ್ನ ನಾಮಕ್ಕೆ ಸ್ತೋತ್ರ, ಆಂಧ್ರ ಪ್ರದೇಶದಲ್ಲಿ ಬರೆದಂತ ರಾಗ ಕರ್ನಾಟಕಕ್ಕೆ ಇಳಿದು ಬಂದಿದೆ. ಬೆತ್ಲೆಹೇಮಿನಲ್ಲಿ ಹುಟ್ಟಿದಂತ ಯೇಸು ಕ್ರಿಸ್ತನು ಈ ದಿನ ಗಂಗಾವತಿಗೆ ಬಂದಿದ್ದಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ. ಪ್ರಿಯವಾದವರೇ, ನಾವು ಜೀವಿಸುವಂತ ಈ ಲೋಕ ಬಹಳ ಆಶ್ಚರ್ಯವಾದದ್ದು, ಅಮೋಘವಾದದ್ದು, ಸುಂದರವಾದದ್ದು. ಇದರ ಒಳಗಡೆ ನೀವೆಲ್ಲರೂ ಒಂದೇ ಸಾರಿ ಬಂದಿದ್ದೀರಿ, ಕೆಲವು ಕಾಲ ಬದುಕುತ್ತೀರಿ, ಆಮೇಲೆ ಹೊರಟು ಹೋಗುತ್ತೀರಿ. ತಿರುಗಿ ಎಲ್ಲಿ ಸೇರ್ತೀವಿ ಗೊತ್ತಿಲ್ಲ. ಹಾಗಾದ್ರೆ ಯೇಸು ದೇವರು ಈ ಲೋಕಕ್ಕೆ ಬರುವಂತ ಪ್ರಾಮುಖ್ಯವಾದ ಕಾರಣ. ಪ್ರಿಯವಾದವರೇ, ದಯಮಾಡಿ ನಾನು ಒಂದು ಚಿಕ್ಕ ವಚನ ನಿಮಗೋಸ್ಕರ ಓದಿ ದೇವರ ಮಾತುಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ತಿಮೋತಿ ಗ್ರಂಥದಲ್ಲಿ ಒಂದು ಮಾತು ಬರೆದಿದೆ. ಅದೇನಂತಂದ್ರೆ 3ನೇ ಅಧ್ಯಾಯ ವಚನ 16. ಅದರೊಳಗಡೆ ಹೀಗೆ ಬರೆದಿದೆ, ದೇವ ಭಕ್ತಿಗೆ ಓದ್ಬೋದಯ್ಯ ನೀವು? ಓಕೆ. ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ ಆತನು, ಅಂದರೆ ಯೇಸು ಕ್ರಿಸ್ತನು, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. Can I hear once again? ಹಲ್ಲೆಲೂಯಾ. ಪ್ರಿಯವಾದವರೇ, ಹಲ್ಲೆಲೂಯಾ ಅಂದ್ರೆ ನಾವೆಲ್ಲರೂ ಸೇರಿ ದೇವರೇ ನಿನಗೆ ಸ್ತೋತ್ರ, ಉಯ್ಯ ನಿನಗೆ ಸ್ತೋತ್ರ. ಯಾಕಂದ್ರೆ ನೀನು ದೇವಾದಿ ದೇವನಾಗಿದ್ದುಕೊಂಡು, ನೀನು ವಾಕ್ಯವಾಗಿದ್ದುಕೊಂಡು, ಆತ್ಮಸ್ವರೂಪನಾಗಿ ಈ ಲೋಕಕ್ಕೆ ಬಂದು ನರಾವತಾರ ನಿಂತುಕೊಂಡು ಮನುಷ್ಯರನ್ನು ಅವರ ಪಾಪಗಳಿಂದ ಬಿಡಿಸುವುದಕ್ಕೆ ಬಂದಂತ ದೇವಕುಮಾರನು ನೀನು. ಅದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಿಯವಾದವರೇ, ನನ್ನ ಜೀವಿತದಲ್ಲಿ ಒಂದು ವಿಷಯ ನನ್ನನ್ನು ಬಹಳ ಕಾಡಿಸ್ತಾ ಇತ್ತು, ನನ್ನನ್ನು ಬಹಳ ಭಯಪಡಿಸ್ತಾ ಇತ್ತು, ನನ್ನನ್ನು ಬಹಳ ಚಿಂತೆಗೆ ಒಳ ಮಾಡಿತ್ತು. ಆ ವಿಷಯವೇನೆಂದ್ರೆ ಮರಣ, ಮರಣ, ಮರಣ. ಬದುಕಿರುವಂತ ನಾವೆಲ್ಲರೂ ಒಂದು ದಿನ ಸಾಯುತ್ತೇವೆಂಬ ಒಂದು ಎಚ್ಚರಿಕೆ ನಮಗಿದೆ. ಹಾಗಾದ್ರೆ ಎಲ್ಲಾ ಮಾನವರು ಸಾಯಬಾರದೆಂಬುದಾಗಿ ಪ್ರಯತ್ನ ಪಡ್ತಾ ಇದ್ದಾರೆ, ವೈದ್ಯರು ಬದುಕಿಸಬೇಕೆಂಬುದಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರಿಯವಾದವರೇ, ದೇವರ ಪರಿಶುದ್ಧವಾದ ಒಂದು ವಾಕ್ಯದಲ್ಲಿ ಈ ಕ್ರಿಸ್ಮಸ್ ಒಂದು ಉತ್ಸವ ಸಂತೋಷದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಯಥಾರ್ಥವಾಗಿ ಹೇಳ್ತೇನೆ, ಸತ್ಯವಾದದ್ದನ್ನು ಹೇಳ್ತೇನೆ. ಅದೇನಂತಂದ್ರೆ, ಬದುಕುತ್ತಾ ನನ್ನನ್ನು ನಂಬುವನು ಎಂದಿಗೂ ಸತ್ತು ಹೋಗುವುದಿಲ್ಲ. ಯೇಸು ಕ್ರಿಸ್ತನ ಈ ಒಂದು ಕ್ರಿಸ್ಮಸ್ ಹಬ್ಬದ ಮಹಾ ಸಂದೇಶವೇನೆಂದ್ರೆ, ಮನುಷ್ಯರನ್ನು ಸಾಯಿಸಬಾರದು ಅಷ್ಟೇ, ಮನುಷ್ಯರು ಸತ್ತು ಹೋಗಬಾರದೆಂಬುದೇ ದೇವರ ಆಶೆ. ಯೇಸು ಕ್ರಿಸ್ತನ ಈ ಲೋಕದಲ್ಲಿದ್ದಾಗ ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಬಂದು ಕೈ ಚಾಚಿ ಅಮ್ಮ ನನಗೆ ಹಸಿವೆ ಆಗಿದೆ ಎಂಬುದಾಗಿ ಕೇಳಿದ್ರೆ ಅವರ ಕೈಯಲ್ಲಿ ಹಾವು ಚೇಳುಗಳನ್ನು ನೀವು ಕೊಡ್ತೀರಾ? ಇಲ್ಲವಲ್ಲ. ಹಾಗಾದ್ರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡುವಾಗ ಪರಲೋಕದ ದೇವರು ತಂದೆಯಾಗಿರುವಂತ ನಾನು ನಿಮಗೆ ಜೀವವನ್ನು ಕೊಡುತ್ತೇನೆ ಹೊರತಾಗಿ ಮರಣವನ್ನು ಕೊಡುವುದಿಲ್ಲ. ಹಾಗಾದ್ರೆ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಂತ ಕ್ರಿಸ್ಮಸ್ ಹಬ್ಬದ ಮಹಾ ಸಂದೇಶವೇನೆಂದ್ರೆ, ಮನುಷ್ಯರು ಸಾಯಬಾರದು, ಮನುಷ್ಯರು ಸಾಯಬಾರದು. ಈ ಪರಿಶುದ್ಧ ಗ್ರಂಥ ಬೈಬಲ್ ನಾನು ಬಹಳ ಪ್ರೀತಿ ಮಾಡುತ್ತೇನೆ, ಇದನ್ನು ನಾನು ಒಪ್ಪಿಕೊಂಡಿದ್ದೇನೆ, ಇದನ್ನು ನಾನು ಅಂಗೀಕಾರ ಮಾಡಿದ್ದೇನೆ. ಯಾಕಂದ್ರೆ ಇದರ ಒಳಗಡೆ ಒಂದು ಕುಲ, ಒಂದು ದೇಶ, ಒಂದು ಭಾಷೆ, ಒಂದು ಮತ, ಒಂದು ಜಾತಿ ಎಂಬುದಾಗಿ ಇದರಲ್ಲಿ ಬರೆಯಲ್ಪಟ್ಟಿಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರದು. ಯಾರೇ ಇರಲಿ, ಯಾವ ದೇಶದಲ್ಲಿರಲಿ, ಯಾವ ಭಾಷೆಯಲ್ಲಿರಲಿ, ಅವರನ್ನು ತಾಯಿ ಗರ್ಭದಲ್ಲಿ ಉಂಟು ಮಾಡಿದವನು ನಾನೇ, ಅವರ ಎಲುಬುಗಳನ್ನು ತಾಯಿ ಗರ್ಭದಲ್ಲಿ ಬೆಳೆಸಿದವನು ನಾನೇ. ಅವರು ಮನುಷ್ಯರು ಸಾಯುವುದಲ್ಲಿ ನನಗೆ ಇಷ್ಟವಿಲ್ಲ. ಅದಕ್ಕೋಸ್ಕರವಾಗಿ ಮನುಷ್ಯರು ಸಹ ಇಷ್ಟವಿಲ್ಲ. ಅವ್ರೇನ್ ಮಾಡಿದ್ರು, ಅಯ್ಯೋ ದೇವರೇ ನಾನು ಸಾಯಬಾರ್ದು. ಎರಡೇ ಸ್ಥಳ, ಎರಡೇ ವಿಷಯ ಈ ಲೋಕದಲ್ಲಿ, ಎರಡೇ ಸಂಗತಿಗಳು ಈ ಲೋಕದಲ್ಲಿ, ಒಂದು ಕತ್ತಲು ಇನ್ನೊಂದು ಬೆಳಕು, ಒಂದು ದೇವರು ಇನ್ನೊಂದು ದೇವ. ಬದುಕಿದ್ದೇನೆ ನಾಳೆ ಸಾಯುತ್ತೇನೆ, ಒಂದು ಸ್ವರ್ಗ ಇನ್ನೊಂದು ನರಕ. ಈ ಎರಡುಗಳಲ್ಲಿ ನಾನು ಒಂದರಲ್ಲಿ ಸೇರಬೇಕು ದೇವರೇ. ಮರಣದಿಂದ ನಾನು ಸತ್ತು ನಾನು ಪಾರಾಗಬೇಕು ದೇವರೇ. ನಾನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಬೇಕು, ಮೋಕ್ಷಕ್ಕೆ ಸೇರಬೇಕು, ಮುಕ್ತಿಗೆ ಸೇರಬೇಕೆಂಬುದಾಗಿ ಮನುಷ್ಯನ ಸ್ವಪ್ರಯತ್ನ ತಪನವಾಗಿದೆ ಪ್ರಿಯರೇ. ಹಾಗಾದ್ರೆ ದೇವರನ್ನುತ್ತಾನೆ, ಮನುಷ್ಯನೇ ನಿನ್ನ ಸ್ವಂತ ಪ್ರಯತ್ನಗಳಿಂದ ನೀನು ದೇವರ ಬಳಿಯಲ್ಲಿ ಸೇರಲಿಕ್ಕೆ ಸಾಧ್ಯವಿಲ್ಲ, ಸ್ವರ್ಗವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ದೇವಾದಿ ದೇವನೇ ಒಂದು ಪ್ರಣಾಳಿಕೆಯನ್ನು ಮಾಡಿದ.
ಆ ಪ್ರಣಾಳಿಕೆ ಒಂದು ಯೋಜನೆ ಏನೆಂದರೆ, ತನ್ನ ಅದ್ವಿತೀಯ ಕುಮಾರನಾದ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟ. ಆತನು ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟಿದಾಗ ಆಕಾಶದಲ್ಲಿ ಒಂದು ದೊಡ್ಡ ನಕ್ಷತ್ರ ಕಾಣಿಸಿತು. ಆಗಿನ ಕಾಲದ ಖಗೋಳ ಶಾಸ್ತ್ರಜ್ಞರು, ಜ್ಯೋತಿಷ್ಯ ಶಾಸ್ತ್ರಜ್ಞರು ನೋಡಿ, ಯಾವುದೊಬ್ಬ ಮಹಾ ಸತ್ಪುರುಷ ಹುಟ್ಟುತ್ತಾ ಇದ್ದಾನೆ, ಒಬ್ಬ ಲೋಕರಕ್ಷಕನು ಹುಟ್ಟುತ್ತಾ ಇದ್ದಾನೆ, ಒಬ್ಬ ವಿಮೋಚಕರು, ಒಬ್ಬ ದೇವರು ಹುಟ್ಟುತ್ತಾ ಇದ್ದಾನೆ ಎಂಬುದಾಗಿ ದಿಕ್ಕುಗಳಿಂದ ದೇಶಗಳಿಂದ ಅಲ್ಲಿಗೆ ಹೋಗಿ ಆತನನ್ನು ನೋಡಿದರು. ನೋಡಿದ ಮೇಲೆ ಪ್ರಿಯವಾದವರೇ, ನಾನು ಹೇಳುವಂತ ಮಾತು ಇದು ನಗ್ನವಾದ ಸತ್ಯ. ಮಹಾತ್ಮ ಗಾಂಧಿಯವರು ಇಲ್ಲಿದ್ದರೆಂಬುದಾಗಿ ಮಕ್ಕಳಿಗೆ ಹೇಳಿದ್ರೆ ನಂಬಲ್ಲ, ಅಂದ್ರೆ ನಿಮ್ಮಿಷ್ಟಪ್ಪ, ನೀವು ಹುಚ್ಚರೆ ಅಂತ ಹೇಳ್ತೀವಿ. ನಿಜವಾಗಲೂ ಈ ದಿನ ನಾನು ಹೇಳುವಂತ ಮಾತೇನೆಂದ್ರೆ, ಕ್ರಿಸ್ತ ಶಕ 2013ನೇ ವರ್ಷ 18ನೇ ದಿನ ಎಂಬುದಾಗಿ ನೀವು ನೋಡುವುದಾದ್ರೆ ಇದು ಚರಿತ್ರಾತ್ಮಕವಾದ ಸತ್ಯಾಂಶ. ಯೇಸು ಕ್ರಿಸ್ತನ ಲೋಕದಲ್ಲಿ ಹುಟ್ಟಿದಾಗ ರಾಜರ ಪರಿಪಾಲನೆ ಇತ್ತು, ರೋಮ್ ಅಧಿಕಾರಿಗಳಲ್ಲಿದ್ದರು, ಯೆರೂಸಲೇಮ್ ಎಂಬ ಪಟ್ಟಣವಿತ್ತು, ಬೆತ್ಲೆಹೇಮ್ ಗ್ರಾಮ ಇತ್ತು. ಚರಿತ್ರೆಗಳಲ್ಲಿ ಬರೆದಂತ ಪುಟಗಳಲ್ಲಿ ಬರೆದಂತ ಸತ್ಯಾಂಶವಿದು. ಆಗ ಕಳವಳ ಉಂಟಾಯಿತು. ಯಾರಿಗೆ? ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಹುಟ್ಟುತ್ತಾ ಇದ್ದೆಂಬುದು ಹೇಳಿದಾಗ ರಾಜರುಗಳ ಸಿಂಹಾಸನ ಕದಲಿ ಕಳವಳ ಉಂಟಾಯಿತು. ಹಾಗಾದ್ರೆ ಆ ಸತ್ಪುರುಷನ ಎಲ್ಲಿ ಹುಟ್ಟುತ್ತಾನೆ, ಆ ರಾಜಾದಿರಾಜನ ಎಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ಹುಡುಕುವಾಗ ಅವನು ಹುಟ್ಟಿದರೆ ಒಂದು ವೇಳೆ ನಮ್ಮ ಸಿಂಹಾಸನಗಳು ಬಿದ್ದು ಹೋಗ್ತವೆ. ಅವನ ಜಾತಕ, ಅವನ ಜನ್ಮ ಕುಂಡಳಿ ಬಹಳ ಅಮೋಘವಾಗಿದೆ, ಅವನ ರಾಜ್ಯವೇ ಶಾಶ್ವತ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಮ್ಮ ಗತಿ ಏನೆಂಬುದಾಗಿ ಆಲೋಚನೆ ಮಾಡಿದಾಗ ನಾನು ಹೇಳಿದೆ ಆಗಲೇ, ಈ ಲೋಕದಲ್ಲಿ ದೆವ್ವ ಇದೆ, ಈ ಲೋಕದಲ್ಲಿ ದೇವರಿದ್ದಾರೆ, ಈ ಲೋಕದಲ್ಲಿ ಒಳ್ಳೆಯವರಿದ್ದಾರೆ, ಈ ಲೋಕದಲ್ಲಿ ಕೆಟ್ಟವರಿದ್ದಾರೆ, ಬದುಕಿದ್ದೇವೆ, ಸಾಯುತ್ತೇವೆ. ಈ ಲೋಕದಲ್ಲಿ ನಮ್ಗೆ ಗೊತ್ತಾಗಿದೆ, ಎಲ್ಲಾ ಕುಲ ಮತ್ತು ಧರ್ಮ ವರ್ಗದವರು ಹೇಳ್ತಾರೆ ನಾವು ಇದಿಗೋ ಸ್ವರ್ಗ ಮತ್ತು ನರಕ. ಹಾಗಾದ್ರೆ ಆ ರಾಜರುಗಳೇ ಅನಿಸ್ತು, ನಮ್ಮ ಸಿಂಹಾಸನ ಕದಲುತ್ತವೆ, ನಾವು ಸತ್ತು ಹೋಗ್ತೇನೆ. ಮಗ, ಇಲ್ಲಿರುವಂತ ಈ ಆಕಾಶ ಮಂಡಲದಲ್ಲಿ ನೆಲೆಯಾಗಿರುವಂತ ದುರಾತ್ಮಗಳು, ದೆವ್ವಗಳು, ಭೂತಗಳು ಬಂದು ರಾಜರ ಹೃದಯದ ಒಳಗಡೆ ಹೊಕ್ಕು ಈ ವಿಮೋಚಕನು, ಈ ಲೋಕರಕ್ಷಕನು, ಇವನ ಪ್ರಗತಿ, ಇವನ ನಾಮ, ಇವನ ರಾಜ್ಯ ಇದು ಪ್ರಖ್ಯಾತಿ ಹೊಂದಬಾರದೆಂಬುದಾಗಿ ಆಗಿನ ಕಾಲದಲ್ಲಿ ರಾಜರು ಆಲೋಚನೆ ಮಾಡಿದಾಗ ಆ ಚಿಕ್ಕ ಮಗುವನ್ನು ಎಲ್ಲಿದ್ದಾರೆ ನೋಡಿರಿ, ನಾವು ಸಹ ಬರ್ತೇವೆ, ನಾವು ಸಾಷ್ಟಾಂಗ ಮಾಡ್ತೇವೆ ಎಂಬುದಾಗಿ ತುಟಿಗಳಿಂದ ಹೇಳಿದರು. ಹೃದಯದಿಂದ ಆ ಮಗುವನ್ನು ಸಾಯಿಸುವುದಕ್ಕೆ ಪ್ರಾರಂಭ ಮಾಡಿದರು. ಹಾಗಾದ್ರೆ ಪ್ರಿಯವಾದವರೇ, ಸಾಯಿಸುವುದು ಮನುಷ್ಯನಿಂದ, ಆದರೆ ಬದುಕಿಸುವುದು, ತಪ್ಪಿಸುವುದು ದೇವರಿಂದ ಸಾಧ್ಯ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ. ಆಗ ನಕ್ಷತ್ರವು ಮರೆಯಾಯಿತು, ಅವ್ರು ಹೋದ್ರು, ಮಗು ಸಿಕ್ಕಲಿಲ್ಲ. ಪ್ರಿಯವಾದವರೇ, ಕೆಟ್ಟ ಕೆಲಸ ಮಾಡುವಾಗ ದೆವ್ವಗಳು, ದುರಾತ್ಮಗಳು, ದುಷ್ಟ ಆತ್ಮಗಳು ನಿಮಗೆ ಸಹಾಯ ಮಾಡ್ತವೆ. ಒಳ್ಳೆ ಕೆಲಸ ಮಾಡುವಾಗ ಪರಿಶುದ್ಧಾತ್ಮ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಆಗ ಅವರು ಕೆಟ್ಟ ಕೆಲಸ ಮಾಡಿ ಆ ಮಗುವನ್ನು ಸಾಯಿಸಬೇಕೆಂಬುದು ಹೇಳುವಾಗ ದೇವರು ತಪ್ಪಿಸಿಕೊಳ್ಳುವಂತ ಮಾರ್ಗ ಮಾಡಿ, ಅಯ್ಯ ಯೋಸೇಫನೇ, ಇಲ್ಲಿಂದ ಹೊರಟು ಹೋಗಪ್ಪ. ಈ ಜನರು ನಾನು ಲೋಕರಕ್ಷಕನಾಗಿರುವಂತ ಯೇಸು ನನ್ನ ಮಗನನ್ನು ಕೊಟ್ಟಿರುವಾಗ ಇವರು ಸಾಯಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀನು ಈ ಊರನ್ನು ಬಿಟ್ಟು ನಿನ್ನ ಹೆಂಡತಿಯನ್ನು, ಈ ಮಗುವನ್ನು ಕರೆದುಕೊಂಡು ನೀನು ಐಗುಪ್ತ ದೇಶಕ್ಕೆ ಹೊರಟು ಹೋಗು. ಆ ರಾಜನು ಸತ್ತು ಹೋದ್ಮೇಲೆ ನೀನು ಈ ಕಡೆ ಬಾ. ಪ್ರಿಯವಾದವರೇ, ನಾನು ಹೇಳುವಂತ ಮಾತು ಚರಿತ್ರೆಗಳಲ್ಲಿ ಬರೆದಂತ ಮಾತು. ವಿದ್ಯಾವಂತರು ನೀವು ಆಗಿದ್ದರೆ, ದೊಡ್ಡ ದೊಡ್ಡ ಮೇಧಾವಿಗಳು, ರಾಜಕೀಯ ವ್ಯಕ್ತಿಗಳು ನೀವು ಸ್ವಲ್ಪ ಆಲೋಚನೆ ಮಾಡಿ ನೋಡ್ರಿ. ದೇವರು ಮನುಷ್ಯನಿಗೆ ಕೊಟ್ಟಂತ ಎಲ್ಲಾ ಆಶೀರ್ವಾದಗಳಲ್ಲಿ ದೊಡ್ಡ ಆಶೀರ್ವಾದ, ಆಲೋಚನೆ ಮಾಡುವಂತ ಆಶೀರ್ವಾದ, ಹುಡುಕುವಂತ ಆಶೀರ್ವಾದ, ಕಂಡುಕೊಳ್ಳುವಂತ ಆಶೀರ್ವಾದ, ಪ್ರತಿಷ್ಠಿಸುವಂತ ಆಶೀರ್ವಾದ, ಅದನ್ನು ರುಜುಪಡಿಸುವಂತ ಆಶೀರ್ವಾದ ಮಾನವರಿಗೆ ದೇವರು ಕೊಟ್ಟಿದ್ದಾನೆ. ನನ್ನ ಜೀವಿತದಲ್ಲಿ ಸ್ವಲ್ಪ ನಾನು ಹುಡುಕಿದೆ. ನಿಜವಾಗಲೂ ದೇವಕುಮಾರನು ಮಾನವರನ್ನು ಮರಣದಿಂದ ತಪ್ಪಿಸುವಂತ ಒಂದು ಮಾರ್ಗ ಯೇಸು ಕ್ರಿಸ್ತನಲ್ಲಿದೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ. ಆಗ ಯೇಸು ಕ್ರಿಸ್ತನ ಲೋಕಕ್ಕೆ ಹುಟ್ಟಿದ ಮೇಲೆ ಈ ಲೋಕಕ್ಕೆ ದೊಡ್ಡವನಾಗಿ ಬಂದ. ಕುರುಡನನ್ನು ನೋಡಿದ. ಯಾವ ಮತ, ಯಾವ ಕುಲ, ಯಾವ ದೇಶ, ಯಾವ ಭಾಷೆ ಎಂಬುದ ಕೇಳಲಿಲ್ಲ. ಕುರುಡರಿಗೆ ಕಣ್ಣುಗಳನ್ನು ಕೊಟ್ಟ, ಕುಂಟರಿಗೆ ಕಾಲುಗಳನ್ನು ಕೊಟ್ಟ, ಮೂಕರಿಗೆ ಬಾಯನ್ನು ಬರಮಾಡಿದ, ಸತ್ತವರನ್ನು ಬದುಕಿಸಿದ, ದೆವ್ವಗಳನ್ನು ಓಡಿಸಿದ, ಮಾನವರನ್ನು ಮನೆಗೆ ಸೇರಿಸಿದ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ. ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡ್ತಿರುವಂತ ಯೇಸುವನ್ನು ನೋಡಿ ಜನರು ಅಂದುಕೊಂಡು ಇವನು ಒಂದು ದೇವರ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ, ಇದಕ್ಕೆ ಅಂತ್ಯವಿರುವುದಿಲ್ಲ, ಎಲ್ಲರೂ ಗುಂಪಾಗಿ ಅವನ ಹಿಂದೆ ಹೋಗುತ್ತಾರೆ ಎಂಬುದಾಗಿ ತಿಳಿದುಕೊಂಡು ಮಾಡಿದ. ಆಗ ಯೇಸು ಸ್ವಾಮಿ ಹೇಳಿದ, ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ಮಾನವರು ಪ್ರಾರ್ಥನೆ ಮಾಡಿದಾಗ ಅದರ ಒಳಗಡೆ ಸ್ವಾರ್ಥ ಇರ್ತದೆ. ಆದ ಕಾರಣ ಆ ಪ್ರಾರ್ಥನೆಗಳು ನೆರವೇರುವುದಿಲ್ಲ. ದೇವರು ನಿಸ್ವಾರ್ಥನಾಗಿ ಪ್ರಾರ್ಥನೆ ಮಾಡಿದ ಕಾರಣ ಆತನ ಮಾತು, ಆತನ ಪ್ರಾರ್ಥನೆ ತಪ್ಪದೆ ನೆರವೇರ್ತದೆ. ಎಲ್ಲ ಚಪ್ಪಳ ತಟ್ಟಿ ದೇವರಿಗೆ ಸ್ತೋತ್ರ.
2000 ವರ್ಷಗಳಿಂದ ಯೇಸು ಸ್ವಾಮಿ ಹೇಳಿದ, ಈಗೋ ನೆಬೂಕದ್ನೆಚ್ಚರನೇ, ದಾನಿಯೇಲನ ಪ್ರವಾದನೆಗಳಂತೆ ಹಳೆಯ ಒಡಂಬಡಿಕೆಯಂತ ಜನರೇ, ಈಗ ನೋಡಿರಿ ನಿಮ್ಮ ರಾಜ್ಯಗಳು ಪತನವಾಗುತ್ತವೆ, ದೇವರೇ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡುವನು, ಅದಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ ಹೇಳಿದರು. ಹಾಗಾದ್ರೆ ಈ ದಿನ ಕ್ರಿಸ್ಮಸ್ ಒಂದು ಹಬ್ಬ ಗಂಗಾವತಿಯಲ್ಲಿ ಆಚರಣೆ ಆಗ್ತದೆ, ರಾಜಮಂಡ್ರಿಯಲ್ಲಿ ಆಚರಣೆ ಆಗ್ತದೆ, ಕಲ್ಕತ್ತಾದಲ್ಲಿ ಆಚರಣೆ ಆಗ್ತದೆ, ಬೊಂಬಾಯಿದಲ್ಲಿ ನಡೆಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕ್ರೈಸ್ತರು ತುಂಬಿಕೊಂಡು ಹೋಗುತ್ತಿರುವಾಗ ನೋಡ್ರಿ, ನನ್ನ ಮಾತುಗಳನ್ನು ಕೇಳಿರಿ. ಒಬ್ಬ ಮನುಷ್ಯನನ್ನು ನಾವು ಒಂದು ಸಾರಿ ಮೋಸ ಮಾಡಬಹುದು, ಒಂದು ಗುಂಪನ್ನು ಒಂದು ಸಾರಿ ನಾವು ಮೋಸ ಮಾಡಬಹುದು. ಎಲ್ಲಾ ಮನುಷ್ಯರನ್ನು ಎಲ್ಲಾ ಕಾಲದಲ್ಲಿ ಮೋಸ ಮಾಡುವುದು ಅಸಂಭವ. ಹಾಗಾದ್ರೆ ಈ ಒಂದು ಧರ್ಮ, ಈ ಒಂದು ಪ್ರೀತಿ, ಈ ಒಂದು ಸತ್ಯ ಮಾರ್ಗ ಇದು ಎಲ್ಲಾ ಕಡೆ ಹಬ್ಬಬಾರದೆಂಬುದಾಗಿ ಅಡಚಣೆಗಳನ್ನು ಮಾಡಿ ಕೆಲವರನ್ನು ಹಿಡಿದು ಒಂದು ಮನೆಯಲ್ಲಿ ಹಾಕಿ ಹೊಡೆದು, ಯೇಸು ಎಂಬ ನಾಮ ನೀವು ಹೇಳಬಾರದು, ಯೇಸು ಎಂಬ ಪೂಜೆ ಮಾಡಬಾರದು, ಯೇಸು ಎಂಬ ಆರಾಧನೆ ನಡೆಸಬಾರದು ಎಂಬುದಾಗಿ ಹೇಳಿದಾಗ ಅವರು ಒಂದೇ ಮಾತು ಹೇಳಿದರು, ಅಪ್ಪ ನೀವು ಬೇಕಾದ್ದನ್ನು ಮಾಡಿರಿ, ನಾವು ಕಂಡದ್ದನ್ನು ಕೇಳಿದ್ದನ್ನು ಹೇಳದೇ ಇರಲ್ಲ. ಅದು ಹೋಗ್ತಾ ಹೋಗ್ತಾ ಗಂಗಾವತಿ ಬಂತು, ಎರಡೋಣಿ ಕ್ಯಾಂಪ್ ಹೋಯ್ತು, ರಾಯಚೂರು, ಎಲ್ಲೆಲ್ಲಿ ಸುವಾರ್ತೆ ಸಾರಿತು. ಈಗ ಎಲ್ಲಾ ಸ್ಥಳಗಳಲ್ಲಿ ಕ್ರೈಸ್ತರು ಯೇಸುವನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಅನೇಕರು ಸತ್ಯವಾದದ್ದನ್ನು ಅವ್ರು ನಂಬುತ್ತಾ ಇದ್ದಾರೆ ಹೊರತಾಗಿ ಅವರು ಮತಾಂತರವಾಗ್ತಾ ಇಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಹಾಗಾದ್ರೆ ರಾತ್ರಿ ವೇಳೆಯಲ್ಲಿ ಈ ದಿನ ಕ್ರಿಸ್ಮಸ್ ಹಬ್ಬದ ಆಚರಣೆ ಎಲ್ಲಾ ಸಮೂಹ, ಎಲ್ಲಾ ಪಾಸ್ಟರ್ಗಳು ಒಂದಾಗಿ ಮಾಡುವಾಗ ನನ್ನ ಹೃದಯ ಸಂತೋಷ ಪಡ್ತಾ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ನಾನು ಇದರಲ್ಲಿ ಬರುವಾಗ ಕರ್ತನ ಮಹಾಕೃಪೆಯಿಂದ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ನ್ಯಾಯಾಧಿಪತಿಗಳ ಗ್ರಂಥ 6ನೇ ಅಧ್ಯಾಯ, ನ್ಯಾಯಾಧಿಪತಿಗಳ ಗ್ರಂಥ 6ನೇ ಅಧ್ಯಾಯದಲ್ಲಿ ವಚನ 2, 3, 4 ಅಲ್ಲಿ ಒಬ್ಬ ಮನುಷ್ಯನಿದ್ದನು, ಅವನ ಹೆಸರು ಗಿದ್ಯೋನನು. ಅವನು ಬಹಳ ಕಳವಳವುಳ್ಳವನಾಗಿ, ಚಿಂತಾಕ್ರಾಂತನಾಗಿ, ಅನೇಕ ಬಾಧೆ, ಕಷ್ಟ, ಶತ್ರುಗಳ ಬಾಧೆ ಅವುಗಳಿಂದ ಪೀಡಿತನಾಗಿ ಒಂದು ಅಲೆಯ ಮರೆಯಲ್ಲಿ ಬಚ್ಚಿಟ್ಟುಕೊಂಡು ಗೋಧಿಯ ಕಣವನ್ನು ಮಾಡುತ್ತಾ ಇದ್ದನು. ಆಗ ಕರ್ತನ ದೂತನು ಬಂದು, ಪರಾಕ್ರಮಶಾಲಿಯಾದ ಗಿದ್ದೋನನೇ ಎಂಬುದಾಗಿ ಹೇಳಿದ. ಪ್ರಿಯವಾದವರೇ, ಅಲ್ಲಿ ಕುಳಿತಂತ ನಿಮಗೆ ನಾನು ಹೇಳುವಂತ ಒಂದು ಶುಭದ ಮಾತು ಏನಂತಂದ್ರೆ, ಈ ಲೋಕದಲ್ಲಿರುವಂತಹ ಜನರು ಒಬ್ಬ ಮನುಷ್ಯನು ಕೆಟ್ಟ ಕೆಲಸ ಮಾಡಿದ ಮೇಲೆ ಅವನನ್ನು ಕೆಟ್ಟವನು ಅನ್ನುತ್ತಾರೆ, ಒಬ್ಬ ಮನುಷ್ಯನು ಒಳ್ಳೆಯ ಕೆಲಸಗಳನ್ನು ಮಾಡಿದ ಮೇಲೆ ಒಳ್ಳೆಯವರು ಅನ್ನುತ್ತಾರೆ. ಆದರೆ ದೇವರೇನನ್ನುತ್ತಾನೆ, ಒಬ್ಬ ಮನುಷ್ಯನು ಅಲ್ಲಿ ಕುಳಿತುಕೊಂಡು ಕೆಟ್ಟ ಆಲೋಚನೆ ಮಾಡಿದ್ರೆ ಆವಾಗಲೇ ಅವನು ಕೆಟ್ಟವನು. ಆ ಒಬ್ಬ ಸ್ತ್ರೀಯನ್ನು ಮೋಹದ ಕಣ್ಣುಗಳಿಂದ ನೋಡಿದಾಗ ಆಗಲೇ ಅವನು ಆಕೆಯೊಂದಿಗೆ ವ್ಯಭಿಚಾರ ಮಾಡಿದಾಗ ವ್ಯಭಿಚಾರಿ ಅವನೆಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ನಾನು ಹೇಳುವಂತ ಮಾತೇನೆಂದ್ರೆ, ಇಲ್ಲಿ ಕುಳಿತುಕೊಂಡು ನೀವು ಒಂದು ಒಳ್ಳೆ ಆಲೋಚನೆ ಮಾಡಿದ್ರೆ ನನ್ನ ದೇವರ ಕೃಪೆ ನಿಮ್ಮ ಮೇಲೆ ಇಳಿದು ಬರ್ತದೆ. ನಿಮ್ಮ ಆಲೋಚನೆಯೇ ನಿಮ್ಮನ್ನು ಒಳ್ಳೆಯವರನ್ನಾಗಿ ಮಾಡುತ್ತೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ. ಒಬ್ಬ ಹೆಣ್ಣು ಮಗಳಿದ್ದಳು, ಆಲೋಚನೆ ಮಾಡ್ತಾ ಇದ್ದಳು, ದೇವರೇ ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬ ಒಬ್ಬ ಶಿಶು ಮಗು ವರದ ಪುತ್ರನು ಹುಟ್ಟುವನೆಂಬುದಾಗಿ ನಮಗೆ ಗೊತ್ತಿದೆ. ಅವನು ಎಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದಳು. ಆಗಲೇ ನಾನು ಹೇಳಿದೆ, ಮನುಷ್ಯರು ಮಾತ್ರ ಆಲೋಚನೆ ಮಾಡುತ್ತಾರೆ, ಪ್ರಾಣಿಗಳು ಮಾಡುವುದಿಲ್ಲ. ಆಲೋಚನೆ ಮಾಡಿದ್ರು ಮಾರ್ಪಾಡು ತರುವುದು, ಸಮಾಜವನ್ನು ಬದಲಾಯಿಸುವುದು, ಆಶೀರ್ವಾದ ಮಾಡುವುದು ಮಾನವರಿಗೆ ಕೊಡಲ್ಪಟ್ಟಿದೆ ಹೊರತಾಗಿ ಪ್ರಾಣಿಗಳಿಗೆ ಅದನ್ನು ಕೊಡಲ್ಪಟ್ಟಿಲ್ಲ. ಆಗ ಆ ಹೆಣ್ಣು ಮಗಳು ಆಲೋಚನೆ ಮಾಡ್ತಾ ಇದ್ದಳು, ದೇವರೇ ನಿಜವಾಗ್ಲೂ ಈ ವರದ ಪುತ್ರನು ಎಲ್ಲಿ ಹುಟ್ಟುತ್ತಾನಪ್ಪ, ಈ ಯೇಸು ಸ್ವಾಮಿ ಯಾವ ಊರಲ್ಲಿ ಹುಟ್ಟುತ್ತಾನಪ್ಪ ಎಂಬುದಾಗಿ ಆಲೋಚನೆ ಮಾಡುವಾಗ ನಾನು ಹೇಳಿದೆ, ಒಳ್ಳೆ ಆಲೋಚನೆ ಮಾಡುವಾಗ ಪರಿಶುದ್ಧಾತ್ಮ ದೇವರು ನಿಂತುಕೊಳ್ಳುತ್ತಾನೆ, ಕೆಟ್ಟ ಆಲೋಚನೆ ಮಾಡುವಾಗ ದುರಾತ್ಮ ದೆವ್ವಗಳು ನಿಂತುಕೊಳ್ತವೆ. ಆಗ ಆ ಮಗಳ ಆಲೋಚನೆ, ಒಂದು ವೇಳೆ ಆ ವರದ ಪುತ್ರನು, ಆ ದೇವಕುಮಾರನು ನನ್ನ ಗರ್ಭದಲ್ಲಿ ಹುಟ್ಟಿದ್ರೆ ಎಷ್ಟು ಸಂತೋಷ ಎಂಬುದಾಗಿ ಆಲೋಚನೆ ಮಾಡ. ಸ್ತ್ರೀಯರ ಒಳಗಡೆ ಧನ್ಯಳೆ ನಿನಗೆ ಶುಭವಾಗಲಿ. The thought brought blessings to you. Among the women you are blessed because the way you are thinking is going to make you promote yourself into the kingdom of God. ದೇವರ ರಾಜ್ಯದ ಒಳಗೆ ಸೇರಿಸಿ ನೀನು ಧನ್ಯಳಾಗುತ್ತಿ ಮಗಳೇ, ನಿನ್ನ ಆಲೋಚನೆ ಬಹಳ ಪದ್ಧತಿ. ಆಗ ಸೈತಾನಂದ ಪಕ್ಕದಲ್ಲಿ ಸೈತಾನ್ ದೂತ ಬಂದ, ಅಯ್ಯೋ ಹೆಣ್ಣು ಮಗಳೇ, ಯವನಸ್ಥಳೇ, ಹಾಗೆ ಆಲೋಚನೆ ಮಾಡಬೇಡ. ನಿಮ್ಮ ಕುಲದವರು, ನಿಮ್ಮ ದೇಶದವರು, ನಿಮ್ಮ ಭಾಷೆಯವರು, ನಿಮ್ಮ ಸಂಸ್ಕೃತಿ ಏನ್ ಮಾಡ್ತದೆ ಗೊತ್ತಾ, ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಗರ್ಭಿಣಿ ಆದರೆ, ಗರ್ಭ ಧರಿಸಿದ್ರೆ ಕೆಟ್ಟವಳು, ವ್ಯಭಿಚಾರಣೆ ಎಂಬುದಾಗಿ ತಿಳಿದು ಘೋಷಣೆ ಮಾಡಿ ಆ ಹುಡುಗಿಯನ್ನು ಕೈ ಹಿಡಿದುಕೊಂಡು ಹೋಗಿ ಊರಿನ ಹೊರಗಡೆ ನಿಲ್ಲಿಸಿ ಕಲ್ಲುಗಳಿಂದ ಹೊಡೆದು ಸಾಯಿಸ್ತಾರೆ. ಮರಿಯಳೆ, ಯೇಸು ಪ್ರಭು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಆಲೋಚನೆ ಮಾಡಬೇಡ ಎಂಬುದಾಗಿ ಸೈತಾನ್ ಹೇಳಿದ. ಆ ಮಗಳಂದಳು, ಬೇಕಾದಾರಿ ಏನೇ ಆಗಲಿ ನನ್ನ ದೇವಕುಮಾರನನ್ನು ಒಳಗಡೆ ಬಂದು ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ. ಆದ ಕಾರಣ ಯೇಸು ಕ್ರಿಸ್ತನು ಒಳಗಡೆ ಗರ್ಭದಲ್ಲಿ ಆತ್ಮದಲ್ಲಿರುವಂತಹ ದೇವರು ಶರೀರ ರೂಪವಾಗಿ ಆ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಿದಾಗ ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ. ನನ್ನ ಒಳಗಡೆ ಇರುವಂತಹ ದೇವಕುಮಾರನು
ಪುರುಷ ಸಂಕಲ್ಪದಿಂದ ಹುಟ್ಟಿದವನಲ್ಲ, ಆತನು ದೇವರ ಆತ್ಮದಿಂದ ಹುಟ್ಟಿದೆಂಬುದಾಗಿ ಆಲೋಚನೆ ಮಾಡುತ್ತಾ ಲೋಕಕ್ಕೆ ಹಾಕಿದ್ರು, ನಾನು ಅಂತ ಕೆಟ್ಟ ಕೆಲಸ ಮಾಡಿದವಳಲ್ಲ. ಆಗ ಸಮಾಜ ನಮ್ಮ ಹಾಗೆ ಇತ್ತು. ಆಕೆ ಒಬ್ಬ ಹೆಣ್ಣು ಮಗ, ಒಬ್ಬ ಪುರುಷನಿಗೆ ನಿಶ್ಚಿತಾರ್ಥವಾದ ಕಾರಣ ಆ ಮನುಷ್ಯ ಸಜ್ಜನನಾಗಿದ್ದನು. ನಿಧಾನವಾಗಿ ಬಿಟ್ಟು ಬಿಡೋಣ, ಯಾಕೆ ಗೊಡವೆ, ಯಾಕೆ ಜಗಳ, ಆ ಅಮ್ಮ ಎಲ್ಲಿ ಹೋದಳು, ಹೇಗೆ ಗರ್ಭ ಧರಿಸಿದಳು, ನನಗೆಲ್ಲ ಬೇಡ ಎಂಬುದಾಗಿ ಅಂದುಕೊಂಡಾಗ, ಪ್ರಿಯರೇ, ದೇವರ ಕ್ರಿಯೆಗಳನ್ನು ಸ್ವಲ್ಪ ಆಲೋಚನೆ ಮಾಡ್ರಿ. ದೇವರ ಆತ್ಮನು ಯೋಸೇಫನ ಬಳಿಯಲ್ಲಿ ಕನಸಿನ ಒಳಗಡೆ ಹೋಗಿ ಆ ಯವನಸ್ಥ ಮಗಳು ದೇವರಿಗೋಸ್ಕರ ನಿಂತುಕೊಳ್ಳುತ್ತೆಂಬುದಾಗಿ ಆಲೋಚನೆ ಮಾಡಿಕೊಂಡ ಮಗಳ ವಿಷಯದಲ್ಲಿ ಮಾತಾಡಿ ಆಕೆಯ ಮರ್ಯಾದೆಯನ್ನು ಉಳಿಸಿದನು. ಚಪ್ಪಾಳ ತಟ್ಟಿ ದೇವರಿಗೆ ಸ್ತೋತ್ರ. ನೀವು ದೇವರ ವಿಷಯದಲ್ಲಿ ಆಲೋಚನೆ ಮಾಡುವಾಗ, ದೇವರ ಸೇವೆ ಮಾಡಬೇಕೆಂಬುದು ಅಂದುಕೊಂಡಾಗ, ದೇವರನ್ನು ಘನಪಡಿಸಬೇಕು, ನಿನ್ನ ಮರ್ಯಾದೆಯನ್ನು ಕಾಪಾಡುವಾತನು ದೇವರು. ಆಗ ಮರಿಯಳು ಅಂದಳು, ಬೇಕಾದಾಗಲಿ ನಾನು ನಿಂತುಕೊಳ್ತೇನೆ, ನನ್ನ ಕರ್ತನಿಗೆ ನಾನು ಜನ್ಮವನ್ನು ಕೊಡುತ್ತೇನೆ ಅಂತ ಹೇಳುವಾಗ, ಕರ್ತನ ನಾಮಕ್ಕೆ ಸ್ತೋತ್ರ, ಆಕೆ ಗರ್ಭಿಣಿಯಾದಳು, ದಿನ ತುಂಬಿದಳು, ಜನ್ಮವನ್ನು ಮಗುವಿಗೆ ಕೊಟ್ಟಳು. ಆಮೇಲೆ ಒಂದು ದಿನ ಒಬ್ಬ ಪ್ರವಾದಿಯ ಬಳಿಗೆ ತೆಗೆದುಕೊಂಡು ಬಂದು ಆತನನ್ನು ಒಪ್ಪಿಸಿದಳು. ಅಪ್ಪ, ನನ್ನ ಮಗನಿಗೆ ನೀನು ದೀಕ್ಷಾಸ್ನಾನ ಮಾಡಿಸು, ಆಶೀರ್ವಾದ ಮಾಡು. ಈಗೋ ನನ್ನ ಗರ್ಭಿಣಿಯ ಸೂತಕಗಳು ಕಳೆದು ಹೋಗಲೆಂಬುದಾಗಿ ಹೇಳುವಾಗ ಸೀಮೋನ್ ಎಂಬ ಪ್ರೇತ ಹೇಳ್ದ, ಅಮ್ಮ ನೀನು ಧನ್ಯಳೇ ಸರಿ, ಆದ್ರೆ ಒಂದು ದಿನ ಬರ್ತದೆ ಮಗಳೇ, ನಿನ್ನ ಹೃದಯದ ಒಳಗಡೆ ಒಂದು ಬಲಿಷ್ಠವಾದ ಖಡ್ಗವು ತೂರಿ ಈ ಕಡೆಯಿಂದ ಆ ಕಡೆ ಹೋಗ್ತದೆ ಮಗ, ಅಷ್ಟು ನೋವು ನಿನಗಾಗ್ತದೆ. ಪ್ರಿಯವಾದವರೇ, ಯೇಸು ಸ್ವಾಮಿ ಹುಟ್ಟಿದ್ದು ಸತ್ಯವಾದ ಮಾತು. ಆದ ಕಾರಣ 2013 ವರ್ಷಗಳಿಂದ 18ನೇ ದಿನದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದೆಂಬುದಾಗಿ ಇಡೀ ಪ್ರಪಂಚವೇ ಸಾಕ್ಷಿ ಕೊಡುತ್ತದೆ. ಇದು ನಗ್ನ ಸತ್ಯ. ಆಮೇಲೆ ಆತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟ. ತಾಯಿ, ಅಯ್ಯೋ ಅಮಾಯಕನೇ, ಅಯ್ಯೋ ಸತ್ಪುರುಷನೇ, ಪಾಪವನ್ನು ಅರಿಯದವನೇ, ನೀನು ಪಾಪ ಸ್ವರೂಪಿಯಾದಿಲ್ಲ ನನ್ನ ಮಗನೇ ಎಂಬುದಾಗಿ ಅಳುತ್ತಾ ಶಿಲುಬೆಯಲ್ಲಿ ಕುಳಿತುಕೊಂಡಾಗ ಆಕೆಯ ಹೃದಯದಲ್ಲಿ ಆ ಖಡ್ಗ ತೂರಿ ಹೋಯಿತು. ಅದರ ಅರ್ಥ ಏನಂತಂದ್ರೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಯೇಸು ಕ್ರಿಸ್ತನ ಜನನವು ಎಷ್ಟು ಅಗತ್ಯವೋ, ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟದಾಗ ಇಡೀ ಲೋಕದ ಪಾಪವನ್ನು ಆತನು ಕ್ಷಮಿಸಿಬಿಟ್ಟ. ಚಪ್ಪಾಳ ತಟ್ಟಿ ದೇವರಿಗೆ ಸ್ತೋತ್ರ. ಆದ ಕಾರಣ ಆತನ ಪ್ರೇಮ, ಆತನ ಬೋಧನೆ, ಆತನ ತ್ಯಾಗ, ಆತನ ಕರುಣೆ ಎಲ್ಲರನ್ನು ಹಿಡಿದುಕೊಳ್ತಾ ಇದೆ. ಪಾಪಾತ್ಮರನ್ನು ನೀತಿವಂತರನ್ನಾಗಿ ಮಾಡುವ ನಾಮ ಯೇಸು ನಾಮ. ಹಲ್ಲೆಲೂಯಾ. ಹಾಗಾದ್ರೆ ರಾತ್ರಿ ವೇಳೆಯಲ್ಲಿ ಈ ದಿನ ನಾವು ಕೇವಲ ಚಿಕ್ಕ ಮಕ್ಕಳ ಹಾಗೆ ಕಸದ ಗೋದಲಿಯನ್ನು ಯೇಸುವನ್ನು ನೋಡುವುದಲ್ಲ, ನಮ್ಮ ಹೃದಯಗಳಲ್ಲಿ ಯೇಸು ಇರಬೇಕು. ಆತನ ಅನ್ನುತ್ತಾ ಇದ್ದಾನೆ, ಈಗ ಬಾಗಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಸ್ವರವನ್ನು ಕೇಳಿ ತೆರೆಯುವುದಾದ್ರೆ ನಾನು ಅವನ ಒಳಗಡೆ ಬರುತ್ತೇನೆ ಎಂಬುದಾಗಿ. ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನನ್ನನ್ನು ನೀವು ರೆವರ್ ಪಾಸ್ಟರ್ ಸಲ್ಮಾನ್ ರಾಜ್ ಅವರು ಗಂಗಾವತಿ ಪಟ್ಟಣಕ್ಕೆ ಕರೆದಿದ್ದಾರೆ. ನನ್ಗೇನು ಅದು ಹಳೆಯ ಬಾಂಧವ್ಯ ಅಂತ ನನಗೆ ಅನಿಸ್ತಾ ಇದೆ. ಅವ್ರ ತಂದೆ ಬಂದು ಆರಾಧನೆ ಮಾಡುವಾಗ, ನೀವು ಜಯಣ್ಣ ಅವ್ರ ಮಗನ? ಹೌದು ಅಂಕಲ್. ಅವರು ಅಲ್ಲಿ ನನಗೆ ಹೂಮಾಲೆ ಹಾಕಿ ಬರುವಾಗ ನೋಡಿದೆ, ಈ ಅಂಕಲ್ ನಮ್ಮ ತಂದೆ ತರ ಇದ್ದಾರಲ್ಲ ಎಂಬುದಾಗಿ ಅಂದ್ಕೊಂಡೆ. ನಮ್ಮ ತಂದೆಯವರು ಅವರಿಗೆ ಸ್ನೇಹಿತರು. ತುಂಗಭದ್ರಾ ಡ್ಯಾಮ್ನಲ್ಲಿ ನಮ್ಮ ತಂದೆ ಕೆಲಸ ಮಾಡ್ತಾ ಇದ್ರು. ನಾನು ಧಾರವಾಡನಲ್ಲಿ ನನ್ನ ಕಾಲೇಜ್ ಮುಗಿಸ್ಕೊಂಡು ಬಂದು ಸಿಂಧನೂರು ಯಾವುದೊಂದು ಕೆಲಸ ಮಾಡ್ತಿದ್ದೆ. ನಮ್ಮ ತಮ್ಮ ಇದೇ ಕಾಲೇಜಲ್ಲಿ, ಇದೇ ಹಿಂದ್ಗಡೆ ಬಿಲ್ಡಿಂಗ್ ನಲ್ಲಿ ಆತನು PUC ಓದ್ತಾ ಇದ್ದ. ಅಣ್ಣ ಬೇಗನೆ ಬಾ, ನಾವು ದೇವರ ಸೇವೆ ಮಾಡೋಣ. ಇಲ್ಲಿ ಒಬ್ಬ ರೆವರೆಂಡ್ ಜೇಕಬ್ ಎಂಬಿದ್ದಾರೆ, ಅವ್ರು ನಮ್ಮನ್ನು ಸೇವಕರದೇ ಹೇಳುವಾಗ ನಾವಿಬ್ಬರು ಹೋಗಿ ಆ ಒಂದು ಪತ್ರ ತೆಗೆದುಕೊಂಡು ಈ ಬೆಟ್ಟದ ಮೇಲೆ ಹೋಗಿ ಕುಳಿತು ನಾವು ಕರ್ತನ ಸೇವೆಗೆ ನಾವು ಆ ದಿನ ಅರ್ಪಿಸಿಕೊಂಡೆವು. ಸಾಧಾರಣ 29 ವರ್ಷಗಳಾದ್ಮೇಲೆ ಇದೇ ಪಟ್ಟಣಕ್ಕೆ ನಾನು ಬಂದು ಕರ್ತನ ಸೇವೆಯನ್ನು ಮಾಡುವಂತ ಭಾಗ್ಯ ದೇವರನ್ನು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ. ಆ ದಿನ ಆ ಸಂಸ್ಥೆಯವರು ನನಗೊಂದು ಹಳೆ ಸೈಕಲ್ ಕೊಟ್ಟರು. ಆ ಸೈಕಲ್ ಅನ್ನು ಬಸ್ ಮೇಲೆ ಹಾಕೊಂಡು ನಾನು ದಾಂಡೇಲಿಗೆ ಹೋಗಿ ನಾನು ಸೇವೆ ಮಾಡಿದೆ. ಈ ದಿನ ಕರ್ತನ ನಾಮಕ್ಕೆ ಸ್ತೋತ್ರ, ಒಂಟಿಯಾಗಿದ್ದೆ, ಬಡವನ ಮಗನಾಗಿದ್ದೆ, ದೇವರು ನನ್ನ ಆಶೀರ್ವಾದ ಮಾಡಿದ. ಯೇಸು ಎಂಬ ವಿಮೋಚಕ ಮೊಟ್ಟ ಮೊದಲನೇದಾಗಿ ನನಗೆ ಮಾಡಿದ ಉಪಕಾರಗಳಲ್ಲಿ ಒಂದು ದೊಡ್ಡ ಉಪಕಾರ, ನನ್ನ ಪಾಪಗಳನ್ನು ಕ್ಷಮಿಸಿಬಿಟ್ಟ, ನನ್ನನ್ನು ಮರಣದ ಭಯದಿಂದ ಬಿಡಿಸಿಬಿಟ್ಟ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ. ಕ್ರಿಸ್ಮಸ್ ಹಬ್ಬದ ಸಂದೇಶ, ನನ್ನ ಪ್ರಿಯ ಸಹೋದರನೇ, ಮನುಷ್ಯನೇ, ನಾನು ಹೇಳ್ತಾ ಇದ್ದೇನೆ, ನಿನ್ನ ಪಾಪಗಳು ಕ್ಷಮಿಸಲ್ಪಡುವುದಕ್ಕೆ ಯೇಸುವಿನ ರಕ್ತದಲ್ಲಿ ಶಕ್ತಿ ಇದೆ. ಆತನು ಕಸದ ಗೋದಲ್ಲಿ ಹುಟ್ಟಿದಂತ ಕ್ರಿಸ್ಮಸ್ ಹಬ್ಬ ಮಾಡ್ತಿರುವಾಗ ಆತನು ಮರಣವನ್ನು ಹೊಂದಿ ನಿನಗೋಸ್ಕರ ಪ್ರೀತಿ ಮಾಡುವಂತ ಪ್ರೇಮಾಮಯನ ಆತನೆಂಬುದಾಗಿ ನಾನು ಘಂಟಾಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಉದ್ಧಾರ ಮಾಡಿದ, ನನ್ನ ಬಡತನ, ಚಿಂತೆ, ಸಾಲ, ರೋಗ ಎಲ್ಲವುಗಳಿಂದ ನನ್ನ ಬಿಡಿಸಿಬಿಟ್ಟ. ನನಗೆ ಮದುವೆ ಆಯ್ತು, ಮಕ್ಕಳಾದ್ರು. ಈ ಪ್ರಪಂಚವನ್ನು 2 ಸಾರಿ ನಾನು ಸುತ್ತಿ ಬರುವಂತ ಭಾಗ್ಯ ದೇವರು ನನಗೆ ಕೊಟ್ಟ.
ಮೊದಲನೇದಾಗಿ ಹಳೆಯ ಸೈಕಲ್ ತೆಗೆದುಕೊಂಡು ದಾಂಡೇಲಿಗೆ ಸೇವ್ ಮಾಡುವಂತಾನು, ಏರೋಪ್ಲೇನ್ಗಳಲ್ಲಿ ತಿರುಗುತ್ತಾನು ಸೇವ್ ಮಾಡ್ತಿರುವಾಗ ದೇವರ ದಯೆ ನನ್ನನ್ನು ಮೇಲೆ ಕೆತ್ತಿದೆ. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಪ್ರಾಣವು ಕರ್ತನು ಕೊಂಡಾಡುತ್ತಾನೆ, ನನ್ನ ವಿಮೋಚಕನು ಸಜೀವನೆಂಬುದಾಗಿ ಗೊತ್ತಾಗಿದೆ. ಸತ್ಯವಾಗಲು ಮನುಷ್ಯರನ್ನು ಮರಣ ಹೊಂದಬಾರದು, ಸಾಯಬಾರದು ಎಂಬುದಾಗಿ ಅಂದುಕೊಳ್ಳುವಂತ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗಾದ್ರೆ ಈ ಒಂದು ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ಕೇಳುತ್ತಾ ಬಂದಂತ ನಿಮಗೆ ಬದುಕುತ್ತಾ ನೀವು ನಂಬುವುದಾದರೆ ಎಂದಿಗೂ ಸಾಯುವುದಿಲ್ಲ. ಗಿದ್ಯೋನನೆಂಬ ವ್ಯಕ್ತಿ ತನ್ನ ಕಣಜವನ್ನು ಮಾಡಿಕೊಳ್ಳುತ್ತಾ ಇರುವಾಗ ದೇವದೂತನು ಬಂದು, ಪರಾಕ್ರಮಶಾಲಿಯಾದ ಗಿದ್ದೋನೇನೆ, ದ ವೇ ಯು ಆರ್ ಥಿಂಕಿಂಗ್ ಮೇಕ್ಸ್ ಯು ಎ ಮ್ಯಾನ್ ಆಫ್ ಡೇರ್ನೆಸ್. ನಿನ್ನನ್ನು ಪರಾಕ್ರಮಶಾಲಿ ಎಂಬುದಾಗಿ ಕರ್ತ, ದ ವೇ ಯು ಆರ್ ಥಿಂಕಿಂಗ್ ಈಸ್ ಗೋಯಿಂಗ್ ಟು ಚೇಂಜ್ ಯುವರ್ ಡೆಸ್ಟಿನಿ. ನೀನು ಮಾಡುವಂತ ಆಲೋಚನೆ ನಿನ್ನ ಭವಿಷ್ಯತ್ತನ್ನು ಬದಲಾಯಿಸ್ತದೆ ಮಗನೇ. ನೀನು ಇದನ್ನು ಕೇಳುವಂತ ಸಂದೇಶ ನಿನ್ನ ಹೃದಯದ ಒಳಗಡೆ ಹೋಗ್ರೆ ನೀನು ಸಾಯುವುದಿಲ್ಲ, ನೀನು ಬದುಕುತ್ತಿ, ನಿನ್ನ ಭವಿಷ್ಯತ್ತನ್ನು ನೀನೇ ಬದಲಾಯಿಸಿಕೊಳ್ಳುತ್ತಿ. ಹಾಗಾದ್ರೆ ಯೇಸು ಕ್ರಿಸ್ತನ ಬಂದಂತ ಮಹಾ ಉದ್ದೇಶವೇನೆಂದ್ರೆ, ಮನುಷ್ಯರನ್ನು ನಾನು ಉಂಟು ಮಾಡಿದ್ದೇನೆ. ಒಂದು ಪ್ರಶ್ನೆ ಕೇಳ್ತೇನೆ, ಒಂದು ಪ್ರಶ್ನೆ ದೇವ ಸೇವಕನಾಗಿ ನಾನು ಕೇಳ್ತೇನೆ. ಅಮ್ಮ, ಇಲ್ಲಿರುವಂತ ನೀವು, ತಂದೆ ಇಲ್ಲಿರುವಂತ ನೀನು, ನಿನ್ನ ಮಕ್ಕಳು ನಿನ್ನ ಎದುರುಗಡೆ ಸತ್ತೋದ್ರೆ ನಿನಗೆ ಸಂತೋಷವೋ? ಇಲ್ಲ, ಎಂದಿಗೂ ಇಲ್ಲ. ಸಾಧ್ಯವಾದರೆ ನಾವೇ ವೃದ್ಧರಾಗಿ ಅವರ ಕೈಯಲ್ಲಿ ಸಾಯಬೇಕು ಹೊರತುವಾಗಿ ನಮ್ಮ ಮಕ್ಕಳು ನಮ್ಮ ಎದುರಿಗೆ ಒಬ್ಬನು ಮೊದಲನೇದವನು ಸತ್ತು ಹೋದ, ಎರಡನೇ, ಎಷ್ಟು ಪುತ್ರ ಶೋಕ, ಭಯಂಕರವಾದ ಶೋಕ. ಹಾಗಾದ್ರೆ ದೇವರಂತಾನೆ, ಅಯ್ಯೋ ಮಕ್ಕಳೇ, ನೀವು ಗಂಗಾವತಿಯಲ್ಲಿ ಹುಟ್ಟಿದ್ದು ನನ್ನ ಸಂಕಲ್ಪ, ಆ ತಾಯಿ ಗರ್ಭದಲ್ಲಿ ಹುಟ್ಟಿದ್ದು ನನ್ನ ಸಂಕಲ್ಪ, ನೀನು ಸಿಂಧನಲ್ಲಿ ಹುಟ್ಟಿದ್ದು ನಿನ್ನ ದೇವರ ಸಂಕಲ್ಪ, ನಿನ್ನನ್ನು ತಾಯಿ ಗರ್ಭದಲ್ಲಿ ನಿನ್ನ ಎಲುಬುಗಳನ್ನು ಬೆಳೆಸಿದ್ದು ನಾನೇ. ಹೀಗಿರುವಾಗ ನಾನು ನೀನು ಉಂಟನ್ನು ಮಾಡಿದ್ದೇನೆ, ನೀನು ನನ್ನನ್ನು ಉಂಟು ಮಾಡುವುದಾಗುವುದಿಲ್ಲ. ನೀನು ನನ್ನ ಎದುರುಗಡೆ ಸಾಯುವುದು ನನಗೆ ಇಷ್ಟವಿಲ್ಲ. ನನ್ನ ಪ್ರೀತಿಯ ಪುತ್ರನು ನನ್ನ ಕೈಯಿಂದ ನಾನು ನಿನ್ನನ್ನು ರಕ್ಷಿಸಿದ್ದೇನೆ. ಆದ ಕಾರಣ ಮನುಷ್ಯರೇ ನೀವು ಸಾಯುವುದು ನನಗೆ ಇಷ್ಟವಿಲ್ಲ. ಏಕೆ ಮರಣ ಪ್ರಾರಂಭವಾಯಿತು? ಅವಿಧೇಯತೆ ಎಂಬ ಪಾಪ. ಈ ಲೋಕದಲ್ಲಿ ಕಳ್ಳತನ, ಮೋಸ, ವ್ಯಭಿಚಾರ, ಭಯಂಕರವಾದ ಪಾಪಗಳು ಬಹಳ ಇವೆ. ಅವೆಲ್ಲವುಗಳಿಗಿಂತಲೂ ದೇವರ ಮಾತುಗಳನ್ನು ಕೇಳದೇ ಇರುವುದು, ವಿಧೇಯರ ಆಗದೇ ಇರುವುದು ಭಯಂಕರವಾದ ಪಾಪ. ಆ ಪಾಪವು ನಿನ್ನನ್ನು ಮರಣಕ್ಕೆ ಸೇರಿಸುತ್ತದೆ ಪ್ರಿಯರೇ. ಹಾಗಾದ್ರೆ ಯೇಸು ಕ್ರಿಸ್ತನ ಜನ್ಮದಿನ ಆಚರಣೆಯನ್ನು ಮಾಡುತ್ತಾ ನಾನು ನಿಮ್ಗೆ ಹೇಳುವಂತ ಮಾತೇನೆಂದ್ರೆ, ನೀವು ಸಾಯಬಾರದೆಂಬುದೇ ಆತನ ಜನ್ಮದಲ್ಲಿರುವಂತಹ ಸಂದೇಶ. ಅದಕ್ಕೋಸ್ಕರವಾಗಿ ನ್ಯಾಯಾಧಿಪತಿಯಾದ ಸಂಸೋನನೇ, ನೀನು ದೇವ ಪುರುಷನಾದ ಒಬ್ಬ ದೂತನನ್ನು ನೋಡಿಬಿಟ್ಟು, ಅಯ್ಯೋ ಇಷ್ಟೇ ಅಲ್ಲ, ನೀನು ದೇವದೂತನಾಗಿದ್ದು ನನ್ನನ್ನು ಸಾಯಿಸುವುದಕ್ಕೆ ಬಂದಿ. ನಾನು ವಿಚಾರ ಮಾಡ್ತಾ ಇದ್ದೆ, ನನ್ನ ವಿಚಾರದ ಒಳಗಡೆ ನೀನು ಪ್ರವೇಶ ಮಾಡಿದಿ. ಧೈರ್ಯಶಾಲಿಯಾದ ಗಿದ್ಯೋನನೇ ಎಂಬುದಾಗಿ ಹೇಳಿದಿ. ಈಗ ನಾನು ಸಾಯಿಸ್ತಾ ಇದೆಯಾ? ಆಗ 3 ಮಾತುಗಳು. ಯಾರಾದ್ರೂ ಓದೋಣ. 6ನೇ ಅಧ್ಯಾಯ 23ನೇ ವಚನ. ಆದರೆ ಯೆಹೋವನು ಅವನಿಗೆ, ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ. ದಯಮಾಡಿ ಪಕ್ಕದಲ್ಲಿ ಕುಳಿತವರಿಗೆ ಕೈ ಸೆಕೆಂಡ್ ಮಾಡಿ, ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ ಎಂಬುದಾಗಿ ಹೇಳ್ರಿ. ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ. ಯಾಕಂದ್ರೆ ನಿನಗೋಸ್ಕರ ಸಾಯಬೇಕಾದ ಒಬ್ಬ ಸತ್ಪುರುಷನು ಲೋಕ ರಕ್ಷಕನಾಗಂದ ಯೇಸು ಕ್ರಿಸ್ತನು ಬಂದು ತನ್ನ ಪ್ರಾಣವನ್ನು ನಿನಗೆ ಕೊಟ್ಟ ಕಾರಣ, ಬದುಕಿರುವಾಗ ನೀನು ಆತನ ನಂಬುತ್ತಾ ಇದ್ದ ಕಾರಣ ನೀನು ಸಾಯುವುದಿಲ್ಲ. ಬದುಕುತ್ತಾ ಆತನ ನಂಬುವನು ಎಂದಿಗೂ ಸತ್ತು ಹೋಗುವುದಿಲ್ಲ. ಕ್ರಿಸ್ಮಸ್ ಸಂದೇಶ, ನೀನು ಸಾಯಬಾರದು. ಯಾವ ಕುಲದವನೇ ಆಗಿರು, ಯಾವ ದೇಶದವನೇ ಆಗಿರು, ಯಾವ ಭಾಷೆದವನೇ ಆಗಿರು, ನೀನು ಸಾಯಬಾರದೆಂಬುದೇ ದೇವರಾದ ಯೇಸು ಕ್ರಿಸ್ತನ ಆಶೆಯಾಗಿದೆ. ಇದು ನಿನಗೆ ಇಷ್ಟವಾದ ಗಟ್ಟಿಯಾಗಿ ಹಿಡ್ಕೊಂಡು ಹೋಗು. ಈ ರಾತ್ರಿ ಆಲೋಚನೆ ಮಾಡು, ಚಿಂತೆ ಮಾಡು, ಯೋಚಿಸಿ ನೋಡು. ಈ ದೇವರು ನಿಜವಾ? ಈತನ ಮಾತು ಸತ್ಯವಾ? ಹೌದಾ? ಒಬ್ಬ ಮನುಷ್ಯನು ಕೆಲವರನ್ನು ಹುಚ್ಚು ಮಾಡಬಹುದು. ಇಡೀ ಲೋಕದಲ್ಲಿ ಈ ರೀತಿಯಾಗಿ ಕ್ರಿಸ್ಮಸ್ಗಳು ನಡೀತಾ ಇದೆ, ಈ ರೀತಿಯಾಗಿ ಅನೇಕ ನಂಬುತ್ತಾ ಇದ್ರೆ, ವಾಟ್ ಈಸ್ ದೇರ್? ಯೇಸು ಕ್ರಿಸ್ತನ ರಾತ್ರಿ ನಿನ್ನ ಒಳಗಡೆ ಬಂದ್ರೆ ನಿನ್ನ ತಲೆನೋವುಗಳು ಹೋಗ್ಬಿಡ್ತವೆ, ನಿನ್ನ ಬಡತನ ಹೋಗ್ಬಿಡ್ತದೆ, ನಿನ್ನ ಹೊಟ್ಟೆನೂ ಹೋಗ್ತದೆ, ಮರಣದ ಭಯ ಹೋಗ್ತದೆ, ಪಾಪ ನಿನಗೆ ಪರಿಹಾರವಾಗಿ ಧೈರ್ಯದಿಂದ ಈ ಲೋಕದ ಧೈರ್ಯವಾಗಿರು, ಸಮಾಧಾನದಿಂದಿರು, ನೀನು ಸಾಯುವುದಿಲ್ಲ. ದೇವಾದಿ ದೇವನು ನಿನ್ನನ್ನು ಸೃಷ್ಟಿ ಮಾಡಿದಂಥ ದೇವರು ಈ ರಾತ್ರಿ ಶುಭದ ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಿನಗೆ ಹೇಳುವಂತ ಮಾತಾಗಿದೆ. ಹಾಗಾದ್ರೆ ಆತನು ನಿಜವಾಗಲೂ ಅಭ್ಯಂತರವಿಲ್ಲದೆ, ತಿಮೋತಿ ಗ್ರಂಥ ಒಂದು ಸಾರಿ ಓದೋಣ, ನಿರಾಕ್ಷೇಪಣವಾಗಿ ಹೇಳ್ರಪ್ಪ, ಓದ್ರಿ. 3ನೇ ಅಧ್ಯಾಯ 16ನೇ ವಚನ. ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು, ದೇವ ಭಕ್ತಿಗೆ ನೀವೆಲ್ಲರೂ ಭಕ್ತಿ ಮಾಡ್ತಾ ಇದ್ರಿ, ತಪ್ಪಲ್ಲ. ನಾನಂತೂ ನೋಡ್ರಪ್ಪ ಹೇಳ್ತೀನಿ, ಈ ಊರಲ್ಲಿ ಯಾರಾದ್ರೂ ಗುಡಿ ಪೂಜಾರಿಗಳ, ವೆರಿ ಗುಡ್ ಮೈ ಬ್ರದರ್, ಯು ಆರ್ ಡೂಯಿಂಗ್ ಗುಡ್ ಜಾಬ್. ಒಂದು ಮಸೀದಿಯಲ್ಲಿ ಅಲ್ಲಾ ಅಂತೀರಾ, ದೇವರೇ ಒಳ್ಳೇದಪ್ಪ, ಅವ್ರು ಏನ್ ತಪ್ಪು ಮಾಡಿದ್ದಾರೆ, ಐ ಅಪ್ರಿಷಿಯೇಟ್ ದೆಮ್. ನನಗೆ ಬಯಲುಪಟ್ಟಂತ ದೇವರನ್ನು ನಾನು ಮರೆಮಾಡದೆ ಘಂಟಾಘೋಷ ಹೇಳುವುದಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ.
ಅವ್ರು ಮಾಡಿದ ತಪ್ಪ, ನೀನು ಇಲ್ಲಿವರೆಗೂ ಮಾಡಿದ ತಪ್ಪ, ನೀನು ಇಲ್ಲಿವರೆಗೂ ಮಾಡಿದ ತಪ್ಪು ಅಲ್ಲವೇ ಅಲ್ಲ. ಅದಕ್ಕೋಸ್ಕರ ದೇವರಂತಾನೆ ನಿರಾಕ್ಷೇಪವಾಗಿ ಮುಂದೆ ಹೋದ್ರಯ್ಯ. ಎಸ್, ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೇ ಸರಿ, ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ ಆತನು ಶರೀರಧಾರಿಯಾಗಿ, ಆತನು ಅಂದ್ರೆ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. ಆತ್ಮ ಸಂಬಂಧವಾಗಿ ಆತನೇ ಎಂದು, ಆತನೇ ದೇವಕುಮಾರನು, ಆತನೇ ವಿಮೋಚಕನು, ಆತನೇ ತಂದೆ, ಆತನೇ ಪಾಪ ಪರಿಹಾರಕ, ಆತನೇ ರಕ್ಷಕ ಎಂಬುದಾಗಿ ಸ್ಥಾಪಿಸಲ್ಪಟ್ಟನು. ದೇವದೂತರಿಗೆ ಆತನು ಕಾಣಿಸಿಕೊಂಡು, ದೇವದೂತರು ಕಾಣಿಕೊಂಡ ತಕ್ಷಣ ನಾನು ಹೇಳ್ತೀನಿ ನೋಡ್ರಪ್ಪ, ನೆನ್ಪಿಟ್ಕೊಳ್ಳಿ, ಎಲ್ಲ ನೆನ್ಪಿಟ್ಕೊಳ್ರಿ. ನೀವು ಕೆಟ್ಟ ಕೆಲಸ ಮಾಡಿದ್ರೆ 3 ಆಫೀಸ್ಗಳಲ್ಲಿ ರೆಕಾರ್ಡ್ ಆಗ್ತದೆ. ಎಲ್ಲಿ ರೆಕಾರ್ಡ್ ಆಗ್ತದೆ? ಎಂಟ್ರಿ ಆಗಿಬಿಡ್ತದೆ. ತಪ್ಪು ಕೆಲಸ ಮಾಡಿದ್ರೆ, ಪಾಪ ಕೆಲಸ ಮಾಡಿದ್ರೆ, ಕೆಟ್ಟ ಆಲೋಚನೆ ಮಾಡಿದ್ರೆ 3 ಫೈಲ್ಗಳಲ್ಲಿ ಎಂಟ್ರಿ ಆಗಿಬಿಡ್ತದೆ. ಮೊದಲನೇದಾಗಿ, ನೀವು ಕೆಟ್ಟ ಕೆಲಸ ಮಾಡುವಾಗ ನಿಮ್ಮ ಹೃದಯ ಎಂಬ ಹಲಿಗೆಯಲ್ಲಿ ಯು ನೋ ವಾಟ್ ಯು ಹ್ಯಾವ್ ಡನ್, ಇಟ್ ವಿಲ್ ಬಿ ಎಂಟರ್ಡ್, ಅಲ್ಲಿ ಒಳಗಡೆ ಎಂಟ್ರಿ ಆಗ್ಬಿಡ್ತದೆ. ಎರಡನೇದಾಗಿ, ನೀವು ಕೆಟ್ಟ ಕೆಲಸ ಮಾಡುವಾಗ, ಕೆಟ್ಟ ಆಲೋಚನೆ ಮಾಡುವಾಗ ಸೈತಾನನ ಪುಸ್ತಕದಲ್ಲಿ ಮರಣ ಬಾಧ್ಯರ ಪಟ್ಟಿಯಲ್ಲಿದೆ, ಅದ್ರ ಒಳಗಡೆ ಎಂಟ್ರಿ ಆಗ್ಬಿಡ್ತದೆ. ಇವನು ಕೆಟ್ಟ ಆಲೋಚನೆ ಅಲ್ಲಿ ಎಂಟ್ರಿ ಆಗ್ಬಿಡ್ತದೆ, ಅವನು ಕೆಟ್ಟವನೇ ಅಷ್ಟೇ. ಇನ್ನೊಂದಾಗಿ, ದೇವರಿಗೆ ಗೊತ್ತಾಗ್ತದೆ. ದೇವರು ಎಂಟ್ರಿ ಮಾಡಿ, ಈ ಹುಡುಗ ಎಷ್ಟು ಒಳ್ಳೆ ಆಲೋಚನೆ ಮಾಡ್ತಾಳೆ, ಈ ಹುಡುಗಿ ಯವನಸ್ಥಳು ಕನ್ಯೆ, ಈ ಹುಡುಗಿ ಅಂತ ಇದ್ದಾಳೆ, ಯೇಸು ಸ್ವಾಮಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿ ರೆಕಾರ್ಡ್ ಆಗ್ಬಿಡ್ತು. ಸ್ತ್ರೀಯರ ಒಳಗಡೆ ಧನ್ಯಳೆ, ನಿನಗೆ ಶುಭವಾಗಲಿ. ಎಸ್, ಹಾಗಾದ್ರೆ ನೀವು ಮಾಡುವಂತ ಆಲೋಚನೆ ನಿಮ್ಮ ಭವಿಷ್ಯತ್ತು ಬದಲಾಯಿಸ್ತಾ ಇದೆ. ದಿನ ರಾತ್ರಿ ನೀನು ಸಾಯಬೇಕಾ? ಇಟ್ಸ್ ಅಪ್ ಟು ಯು. ಬದುಕಬೇಕಾ? ಹೆದರಬೇಡ, ಚಿಂತೆ ಮಾಡಬೇಡ, ಸಮಾಧಾನವಾಗಿರು. ನೀನು ಸಾಯುವುದಿಲ್ಲ, ಬದುಕುತ್ತಾ ನೀನು ಯೇಸುವನ್ನು ನಂಬುವುದಾದ್ರೆ ಎಂದಿಗೂ ನೀನು ಸಾಯುವುದಿಲ್ಲ. ನಮ್ಮ ತಂದೆ ಜಯಣ್ಣ, ರೆವರೆಂಡ್ ಸಲ್ಮನ್ ರಾಜ್ ಅವರಿಗೆ ತಂದೆ ಸ್ನೇಹಿತರಾದ ಕಾರಣ ಅವರು ಸಾಧಾರಣ ಒಂದು 7 ವರ್ಷಗಳ ಹಿಂದೆ ಸತ್ತು ಹೋದ್ಮೇಲೆ ಅವರ ಸಮಾಧಿ ಮೇಲೆ ನಾನು ಜ್ಯೇಷ್ಠ ಪುತ್ರನಾಗಿ ಏನ್ ಬರೆದೆ ಅಂದ್ರೆ, ಬದುಕುತ್ತಾ ನನ್ನನ್ನು ನಂಬುವನು ಎಂದಿಗೂ ಸತ್ತು. ಆತನು ಯಾವಾಗಲೂ ನನ್ನ ತಂದೆ ಹೇಳುವಂತ ಮಾತು ನನಗೆ ಆಶೀರ್ವಾದ ತಂದಿದೆ. ಹಾಗಾದ್ರೆ ರಾತ್ರಿ ವೇಳೆಯಲ್ಲಿ ಕ್ರಿಸ್ಮಸ್ ಸಂದೇಶ, ಆತನು ಕಸದ ಗೋದಲ್ಲಿ ಹುಟ್ಟಿದ, ಕತ್ತೆಯ ಮೇಲೆ ಮರಿ ಮೇಲೆ ಕುಳಿತುಕೊಂಡು ಬಂದ. ಯಾರಾದ್ರೂ ಇಬ್ರು ಚಿಕ್ಕ ಯವನಸ್ಥರು ಬೇಕು ನನಗಾಗಿದೆ. ಇಬ್ರು ಯವನಸ್ಥರು ಬರ್ತಾರಪ್ಪ ಪ್ಲೀಸ್, ಲಿಟಲ್ ಚೇ, ಯಾರಾದ್ರೂ ಇಬ್ರು ಮಗನೆ. ಓಕೆ, ಇವರಿಬ್ರು ಯವನಸ್ಥರು ನನ್ನ ಮಕ್ಕಳ ವಯಸ್ಸಿನವರೇ. ನೀನೇನ್ ಮಾಡಿ ಮಗನೆ, ಎದೆ ಶರ್ಟ್ ಹಿಡ್ಕೊ. ಇವ್ರೇನ್ ಮಾಡ್ತಾ ಇದ್ರೆ ಜಗಳ ಆಡ್ತಾ ಇದ್ದಾರೆ. ಇವ್ರೇನ್ ಮಾಡ್ತಾ ಇದ್ದಾರೆ? ಇವರ ಒಳಗಡೆ ಏನು ಕಡಿಮೆ ಆಗಿದೆ, ಇವರಿಗೆ ಏನು ಗೊತ್ತಿಲ್ಲ. ನೀವು ಹೇಳ್ತೀರಾ ವೈ ದೇ ಆರ್ ಫೈಟಿಂಗ್? ಅವ್ರು ಯಾಕೆ ಜಗಳ ಆಡ್ತಾ ಇದ್ದಾರೆ? ಅವ್ರಿಗೇನು ಕಡಿಮೆ ಆಗಿದೆ? ಮೊದಲನೇದಾಗಿ ಅವ್ರಿಗೆ ಪ್ರೀತಿ ಇಲ್ಲ, ಎರಡನೇದಾಗಿ ಇವ್ರೊಳಗಡೆ ಇನ್ನು ಏನಾದ್ರು ಹೇಳ್ತಾರ? ಡು ಯು ಹ್ಯಾವ್ ಎನಿಥಿಂಗ್ ಟು ಸೇ? ಯಾಕೆ ಜಗಳ ಆಡ್ತಾ ಇದ್ರಪ್ಪ ಅವರು? ಸ್ವಾರ್ಥ ಅವ್ರೊಳಗಿದೆ, ಅದಕ್ಕೋಸ್ಕರ ಜಗಳ ಆಡ್ತಾರೆ. ಅಯ್ಯ ನೀವೇನು ಹೇಳ್ತಾರಪ್ಪ? ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಪಾರ್ಥ ಮಾಡ್ಕೊಂಡ್ರೆ ಇವನೇನೋ ಒಳ್ಳೆ ಕೆಲಸ ಮಾಡಿದ್ರೆ ಅದು ಇವನು ಅರ್ಥ ಮಾಡ್ಕೊ ಅದಕ್ಕೋಸ್ಕರ ಜಗಳ ಆಡ್ತಿದ್ರೆ. ಇನ್ನು ಹೇಳ್ರಿ ನಾನು ಚೆನ್ನಾಗಿರ್ಬೇಕು, ನೀವು ಇವನು ಸ್ವಾರ್ಥ ಇದೆ, ಇವನಿಗಿಂತ ನಾನು ಚೆನ್ನಾಗಿ, ಅದಕ್ಕೂ ಜಗಳ ಆಡ್ತಾ ಇದ್ದೇನೆ. ಇನ್ನು ಹೇಳ್ರಪ್ಪ. ಭಯ ಆಗ್ತದಲ್ಲ, ನಾನೇ ಮಾತಾಡ್ತೀನಿ, ಡೋಂಟ್ ವರಿ, ಮೋನೋ ಆಕ್ಟಿಂಗ್, ನಾನೇ ಎಲ್ಲ ಮಾಡ್ಬಿಡ್ತೀನಿ. ಓಕೆ, ಸೊ ಈ ಹುಡುಗ ಯಾಕೆ ಜಗಳ ಆಡ್ತಾ ಇದ್ದಾರಂದ್ರೆ, ಇವ್ರು ಯಾವ ಭಾಷೆಯವರಾಗಿರ್ಲಿ, ಯಾವ ಕುಲದವರಾಗಿರ್ಲಿ, ಯಾವ ಮತದವರಾಗಿರ್ಲಿ, ಇವರ ಒಳಗಡೆ ಒಂದಿಲ್ಲ. ಆದ ಕಾರಣ ಇವ್ರು ಜಗಳ ಆಡ್ತಾ ಇದ್ರೆ ಏನಂದ್ರೆ, ಇವರ ಒಳಗಡೆ ಮನಸ್ಸಾಕ್ಷಿ ಇಲ್ಲ. ಏನಿಲ್ಲ ಇವರ ಒಳಗಡೆ? ಮನಸ್ಸಾಕ್ಷಿ. ತಪ್ಪು ಮಾಡಿದವನಿಗೆ ನಾನು ತಪ್ಪು ಮಾಡುತ್ತೆ ಎಂಬುದಾಗಿ ಮನಸ್ಸಾಕ್ಷಿ ಎಂಬ ಮೀಟರ್ ಅವನು ಹೇಳ್ತಾ ಇಲ್ಲ. ಎಲ್ಲಾ ಕುಲ ಧರ್ಮದವರಿಗೆ, ಯಾವ ಭಾಷೆಯಲ್ಲಿ ಇರಲಿ, ಯಾವ ದೇಶದಲ್ಲಿರಲಿ, ಯಾವ ರಾಷ್ಟ್ರದಲ್ಲಿ, ಆ ಮನುಷ್ಯನ ಒಳಗಡೆ ದೇವರು ಮನಸ್ಸಾಕ್ಷಿ ಇಟ್ಟಿರ್ತಾನೆ. ತಪ್ಪು ಸರಿ ಎಂಬುದಾಗ ಮನಸ್ಸಾಕ್ಷಿ ಹೇಳ್ತಾರೆ. ಯಾವಾಗ ಮನಸ್ಸಾಕ್ಷಿ ಸತ್ತು ಹೋಗ್ತದೋ ನೀವು ಜಗಳ ಮಾಡ್ತೀರಿ. ಇವನು ಹೇಳ ತಪ್ಪು, ನಾನು ಹೇಳ ಸರಿ. ಹಾಗಾದ್ರೆ ಪ್ರಿಯವಾದವರೇ, ಈ ದಿನ ರಾತ್ರಿ ನಾನು ನಿಮ್ಗೆ ಹೇಳುವೆ, ನಿಮ್ಮ ಮನಸ್ಸಾಕ್ಷಿಯ ಒಳಗಡೆ ದೇವರು ಈ ರಾತ್ರಿ ಮಾತಾಡಲಿ. ಈ ಮನುಷ್ಯನು ಉತ್ತಮ್ ಕುಮಾರ್ ಎಂಬ ಮನುಷ್ಯನು ಹೇಳಿದ್ದು ಸತ್ಯವಾ ಸುಳ್ಳ, ಸರಿಯಾ ಅಥವಾ ಸುಳ್ಳ ಎಂಬುದಾಗಿ ನಿಮ್ಮ ಆ ಮನಸ್ಸಾಕ್ಷಿ ಆಲೋಚನೆ ಮಾಡಿ. ಆಗ ಮನುಷ್ಯನ ಒಳಗಡೆ ಆಲೋಚನೆ ಮಾಡುವಾಗ ಮನಸ್ಸಾಕ್ಷಿ ಹೇಳ್ತು, ಏನಂತ ಹೇಳಿದು? ನಾನು ಮಾಡುವುದು ತಪ್ಪು. ಯಾವ ಮನುಷ್ಯನ ಮನಸ್ಸು ನಮ್ಮ ಒಳಗಡೆ ಮನಸ್ಸಾಕ್ಷಿ ಸಾಕ್ಷಿ ಕೊಡ್ತದೋ ಈ ದೈವ ಗ್ರಂಥಗಳು ಬೇಕಾಗಿಲ್ಲ. ಅದಕ್ಕೋಸ್ಕರವಾಗಿ ಈ 60 ಕೂತ್ಕೊಳ್ರಿ ಮಕ್ಕಳೇ, ಈ 66 ಬೈಬಲ್ ಗ್ರಂಥಗಳು ಬರೆಯೋದಕ್ಕಿಂತ ಮುಂಚಿತವಾಗಿ ಒಬ್ಬ ಮನುಷ್ಯ ಇದ್ದ. ಆತನ ಹೆಸರು ಯೋಬನ ಪುಸ್ತಕ, ಎಲ್ಲಾ ಪುಸ್ತಕಗಳ ಹಳೆಯ ಪುಸ್ತಕ, ಅದು ಮನಸ್ಸಾಕ್ಷಿಯ ಕಾಲವಾಗಿತ್ತು.
ಮಾನವನು ಮನಸ್ಸಾಕ್ಷಿಯನ್ನು ಮೊಂಡುತನ ಮಾಡಿಕೊಂಡು ಕಳೆದುಕೊಂಡ ಮೇಲೆ, ಹೃದಯ ಕಠಿಣ ಮಾಡಿಕೊಂಡ ಮೇಲೆ, ಯಾರನ್ನು ಹೊಡೆದ್ರು ಏನನ್ಸಲ್ಲ, ಕಳ್ಳತನ ಮಾಡಿದ್ರು ಏನನ್ಸಲ್ಲ, ವ್ಯಭಿಚಾರ ಮಾಡಿದ್ರು ಅವ್ನಿಗೆ ಏನನ್ಸಲ್ಲ, ಸುಳ್ಳು ಆಡಿದ್ರು ಅವ್ನಿಗೆ ಏನನ್ಸಲ್ಲ. ಹೀಗೆ ಪಾಪವು ಅವನಿಗೆ ಕಾನ್ಫಿಡೆನ್ಸ್ ಕೊಟ್ಟು ಅವನು ಮರಣಕ್ಕೆ ತಳ್ಳಿಬಿಡ್ತಾ ಇದೆ. ಹಾಗಾದ್ರೆ ಪ್ರಿಯವಾದವರೇ, ಈ ದಿನ ನಾನು ಮನಸ್ಸಾಕ್ಷಿ ಇದ್ದ ಮನುಷ್ಯರಿಗೆ ನಾನು ಬೋಧಿಸ್ತಾ ಇದ್ದೇನೆ. ನೀನು ಯಾವ ದೇಶದವನಾಗಿರ್ಬೋದು, ಯಾವ ಮತಸ್ಥನೇ ಆಗಿರ್ಬೋದು, ಯಾವ ಭಾಷೆ ಕುಲದವನಾಗಿರ್ಬೋದು, ನಿನ್ನ ಒಳಗಡೆ ನಿನ್ನ ಹೃದಯ ಸರಿಯಾದದ್ದು ತಪ್ಪಾದದ್ದು ಏನು ಎಂಬುದಾಗಿ ಹೇಳದಿದ್ದರೆ ನೀನು ಪಶುಪ್ರಾಯನೇ ಸರಿ. ಅದಕ್ಕೋಸ್ಕರವಾಗಿ ದೇವರಂತಾನೆ, ಎತ್ತು ತನ್ನ ಯಜಮಾನನ್ನು ತಿಳಿದುಕೊಂಡಿದೆ, ಕತ್ತೆ ತನ್ನ ಒಡೆಯರ ಕೊಟ್ಟಿಗೆಯನ್ನು ತಿಳಿದುಕೊಂಡಿದೆ. ಮನುಷ್ಯರೇ, ಇಸ್ರಾಯೇಲರೇ, ನಿಮಗೆ ತಿಳುವಳಿಕೆ ಇಲ್ಲ, ನೀವು ಯೋಚನೆ ಮಾಡುತ್ತಾ ಇಲ್ಲ. ಎತ್ತಿಗೆ ಗೊತ್ತಿದೆ, ನಾನು ಆ ಯಜಮಾನನ ಮನೆಯಿಂದ ಬಂದಿದ್ದೇನೆ, ಕೆಲಸ ಮಾಡಿ ನಾನು ಅಲ್ಲಿಗೆ ಹೋಗ್ತೇನೆ. ನಾನು ಕತ್ತೆ, ನಾನು ಈ ಮನೆಯ ಅಡ್ಗಸ್ತನ ಮನೆಯಿಂದ ಬಂದಿದ್ದೇನೆ, ಇಲ್ಲಿ ಕೆಲಸ ಮಾಡಿ ಅಲ್ಲಕ್ಕೆ ನಾನು ಹೋಗುತ್ತೇನೆ. ಮನುಷ್ಯನೇ, ನೀನು ಎಲ್ಲಿಂದ ಬಂದೀಯಾ, ನೀನು ಎಲ್ಲಿಗೆ ಹೋಗ್ತೀಯ? ಯಾವಾಗ ಹುಟ್ಟಿಯಾ, ನೀನು ಯಾವಾಗ ಸಾಯ್ತೀಯಾ? ಏನು ನೀನು ತಂದಿದ್ಯಾ, ನೀನು ಏನು ತೆಗೆದುಕೊಂಡು ಹೋಗ್ತೀಯಾ? ದೇವಕುಮಾರನ ಯೇಸು ಕ್ರಿಸ್ತನಂತಾನೆ, ಮಗನೇ, ನಾನು ಪ್ರೀತಿ ಮಾಡ್ತೀನಪ್ಪ. ನನ್ನ ವಿಷಯ ಒಂದು ವೇಳೆ ನಿನಗೆ ಅರ್ಥ ಆಗದಿದ್ರು ನಾನು ನಿನ್ನ ಕರುಣಿಸ್ತೇನೆ. ನಿನಗೋಸ್ಕರ ನಾನು ಕಸದ ಗೋದಲ್ಲಿ ಹುಟ್ಟಿ ಶಿಲುಬೆಯ ಮೇಲೆ ನಾನು ವಿಜಯವನ್ನು ಸಾಧಿಸಿ ಮರಣವೇ ನಿನ್ನ ವಿಷಯದ ಕೊಂಡಿ ಎಂಬುದಾಗಿ ಹೇಳಿ ನನ್ನ ರಕ್ತವನ್ನು ಸುರಿಸಿ ನಿನ್ನ ಪಾಪಗಳನ್ನು ತೆಗೆದುತ್ತೇನೆ. ಮಗನೇ, ನೀನು ಏನು ಮಾಡೋದು ಬೇಕಾಗಿಲ್ಲ, ನೀನು ಏನು ಕೊಡುವುದು ಬೇಕಾಗಿಲ್ಲ, ನೀನು ಏನು ಗುಂಡು ಹೊಡೆಸ್ಕೊಳ್ಬೇಕಾಗಿಲ್ಲ, ಪೂಜೆ ಪುನಃ ಏನೂ ಬೇಕಾಗಿಲ್ಲಪ್ಪ. ನೀನು ಏನಾದ್ರೂ ನಾನು ಕೊಡುವುದಾದ್ರೆ ಅದೆಲ್ಲವೂ ನನ್ನದೇ. ಬೆಟ್ಟಗಳ ಮೇಲೆ ಮಂದೆಗಳಿರುವಂತಹ ಕುರಿಮರಿಗಳು ನನ್ನವೇ, ಅಡವಿಯಲ್ಲಂತ ಜಂತುಗಳು ನನ್ನವೇ. ನಿನ್ನ ಭೂಗರ್ಭದಲ್ಲಿ ಅಡಗಿರುವಂತ ಬೆಳ್ಳಿ ಬಂಗಾರ ಅದು ನನ್ನದೇ, ನಾನು ಸೃಷ್ಟಿ ಮಾಡಿದ್ದೇನೆ. ನೀನು ಅಂದುಕೊಂಡಿದ್ಯಾ ಒಂದು ಒಳ್ಳೆ ಕಿರೀಟ ಮಾಡಿ ದೇವರಿಗೆ ಕೊಡೋಣ? ಇಲ್ಲ, ದೇವರಿಗೆ ನಿನ್ನ ಮನಸ್ಸು ಕೊಡು, ನಿನ್ನ ಆತ್ಮವನ್ನು ಕೊಡು. ಈ ರಾತ್ರಿ ವೇಳೆಯಲ್ಲಿ ದೇವರೇ, ನನ್ನ ಒಳಗಡೆ ಪಾಪ, ನಾನು ತಿಳಿದು ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಪಾಪಾತ್ಮನಾಗಿ ಸಾಯುವಂತ ದಿನಗಳು ನಾನು ಪ್ರತಿದಿನ, ಎವ್ರಿ ಡೇ ಮ್ಯಾನ್ ಇಸ್ ಗೋಯಿಂಗ್ ನಿಯರ್ ಟು ಡೆತ್. ಪ್ರತಿದಿನ ಒಬ್ಬ ಮನುಷ್ಯ ಒಂದೊಂದು ಹೆಜ್ಜೆ ಇಟ್ಟು ಏನ್ ಮಾಡ್ತೀವಿ ಗೊತ್ತಾ? 2013 2014 ಮರಣಕ್ಕೆ ಸಮೀಪ, 2015 ಇನ್ನೂ ಮರಣಕ್ಕೆ ಸಮೀಪ, 2016 ಇನ್ನೂ ನೀನು ಮರಣಕ್ಕೆ ಸಮೀಪವಾಗಿ ಹೋಗ್ತಾ ಇದ್ದಿ. ನಿನ್ನ ಮನಸ್ಸು ಬದಲಾಗ್ಲಿ, ನಿಮ್ಮ ಮನಸ್ಸಿನ ಒಳಗಿರುವಂತಹ ಸಾಕ್ಷಿ ಯಾವ ಕುಲದವನ ನಿನಗೆ ಮಾತಾಡಲಿ. ಹೌದಪ್ಪ, ನಾನು ಸಾಯ್ತೀನಿ, ನನಗೋಸ್ಕರ ಒಬ್ಬ ವಿಮೋಚಕನಿದ್ದಾನ, ಒಬ್ಬ ದೇವರಿದ್ದಾನ, ನನಗೋಸ್ಕರ ಮರಣದಿಂದ ತಪ್ಪಿಸಿಕೊಂಡು ನಾನು ಜೀವಿಸಬೇಕು ದೇವರೇ, ನಾನು ಯಾವಾಗಲೂ ಬದುಕಬೇಕು ದೇವರೇ, ನಾನು ಸತ್ತು ಹೋಗ್ಬಾರ್ದು ದೇವರೇ, ನಾನು ಪ್ರೀತಿ ಮಾಡುವಂತ ನನ್ನ ಮಗ ನನ್ನ ಮೇಲೆ ಎದುರುಗಡೆ ಸತ್ತು ಹೋಗ್ಬಾರ್ದು ಸ್ವಾಮಿ, ನನ್ನ ಪ್ರೀತಿ ಮಾಡುವಂತ ನನ್ನ ಹೆಂಡತಿ ಎಲ್ಲೋ ಸತ್ತು ಹೋಗ್ಬಿಟ್ಲು, ಪುನರಪಿ ಜನನ ಪುನರಪಿ ಮರಣ, ಎಲ್ಲೋ ನನ್ನ ಉಂಟು ಹೋಗ್ಬಿಟ್ಲು, ಗಾಳಿಯಲ್ಲಿ ಸೇರ್ಬಿಟ್ಲು, ನೋಡಕ್ಕಾಗಲ್ಲ. ಅಯ್ಯೋ, ನೀನು ಇಂಥ ಒಳ್ಳೆ ಕೆಲಸ ಮಾಡಿದ್ದಿ, ಮನುಷ್ಯನಾಗಿ ಹುಟ್ಟಿದಿ, ನಿನ್ನ ತಾಯಿ ಕೆಟ್ಟ ಕೆಲಸ ಮಾಡಿದ್ರು, ನಾಯಿಯಾಗಿ ಹುಟ್ಟಿದ್ಲು, ಬೇಡಪ್ಪ ಅಂತ ನಂಗೆ ಬೇಡ. ನನ್ನ ತಾಯಿ ಯಾವಾಗ್ಲೂ ನನ್ನ ಹತ್ರ ಇರಬೇಕು, ನನ್ನ ಮಗ ನನ್ನ ಹತ್ರ ಯಾವಾಗ್ಲೂ ಇರಬೇಕು, ನಮ್ಮಪ್ಪ ನನ್ನ ಹತ್ರ ಯಾವಾಗ್ಲೂ ಇರಬೇಕು. ಹೌದು, ಯೇಸು ಕ್ರಿಸ್ತನು ಕುಟುಂಬವನ್ನು ಅಗಲಿಸೋದಕ್ಕೆ ನಿನಗೆ ಸಮಾಧಾನವಿರಲಿ ಅಂತ ಕಳವಳ ನಿನಗೆ ಬೇಡ. ಚಪ್ಪಾಳೆ ತಟ್ಟಿ ದೇವರಿಗೆ. ಹಾಗಾದ್ರೆ ನಿಮ್ಮ ಹೃದಯದ ಕಳವಳಗೊಳ್ಳದಲ್ಲಿ ನಿಮಗೆ ಶಾಂತಿ ಆಗಲಿ. ಯೇಸು ಕ್ರಿಸ್ತನು ಹುಟ್ಟುವಾಗ ದೇವದೂತರು ಭೂಲೋಕದಲ್ಲಿ, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ಯಾಕಂದ್ರೆ ಒಬ್ಬ ವಿಮೋಚಕನು, ರಕ್ಷಕನು ಅವ್ರಿಗೋಸ್ಕರ ಹುಟ್ಟಿದ್ದಾನೆ. ಪರಲೋಕದಲ್ಲಿ ದೇವರಿಗೆ ಅಸಮಾಧಾನ. ಮನುಷ್ಯರನ್ನು ದೇವರು ಮಣ್ಣಿನಿಂದ ಮಾಡಿ ನಾಸಿಕದಲ್ಲಿ ಜೀವವಾಗಿ ಊದಿದಾಗ ಅವರು ಜೀವಿಸುವಂತ ಆತ್ಮ ಆಗಿ ಹೊರಟು ಹೋದಾಗ ಅವಿಧೇಯರು, ಮೊಂಡರು, ಅವಿಶ್ವಾಸಿಗಳು ಹೃದಯದ ಮನಸ್ಸಾಕ್ಷಿ ಕಳೆದುಕೊಂಡಾಗ ಜೀವಿಸುವಾಗ ದೇವರು ಚಿಂತೆ ಮಾಡ್ತಾ ಇದ್ದ. ತನ್ನ ಅದ್ವಿತೀಯ ಕುಮಾರನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಕಳಿಸಿಕೊಟ್ಟಾಗ ಆತನು ಬಲಿಪಶುವಾಗಿ, ನೋಡ್ರಿ, ಅನೇಕ ಧರ್ಮಗಳಲ್ಲಿ ಕೋಳಿ, ಕುರಿ, ಕೋಣ ಬಲಿ ಕೊಟ್ಟು ಅದರ ರಕ್ತ ನೋಡಿ ದೇವರೇ ನಮ್ಮ ಕುಟುಂಬನ ಆಶೀರ್ವಾದ ಮಾಡಮ್ಮ ದೇವರೇ ಅಂತ. ಅದು ಪಾಪದಲ್ಲಿ ಹುಟ್ಟಿದೆ, ಪಾಪದಲ್ಲಿ ಬೆಳೆದಿದೆ, ಅದು ಪಾಪದಲ್ಲಿ. ನೀನು ಪಾಪದಲ್ಲಿ ಹುಟ್ಟಿದ್ದಿ, ಪಾಪದಲ್ಲಿ ಬೆಳೆದಿ, ಪಾಪದಲ್ಲಿ ಸಾಯ್ತಿ. ಆ ಕೋಳಿ ಕುರಿಗಳ ರಕ್ತ ನಿನ್ನನ್ನು ವಿಮೋಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಲೋಕದಲ್ಲಿ ಹುಟ್ಟಿದಾಗ ಆತನಿಗೆ ಬಹುಮಾನ ತಂದರು. ಖಗೋಳಶಾಸ್ತ್ರ ಪಂಡಿತರು ನೋಡಿದರು, ಈತನ ಜಾತಕ ಬಹಳ ಒಳ್ಳೆಯದು, ಈತನ ಜನ್ಮ ಕುಂಡಲಿ ಬಹಳ ಒಳ್ಳೆಯದು ಎಂಬುದಾಗಿ ಆಲೋಚನೆ ಮಾಡಿದಂಥ ಜ್ಞಾನಿಗಳು ಅವ್ರು ಏನ್ ಮಾಡಿದ್ರು, ಆತನಿಗೆ ಬಂಗಾರವನ್ನು ಕೊಟ್ಟರು ಕಾಣಿಕೆಯಾಗಿ. ಯಾಕಂದ್ರೆ ಬಂಗಾರ ಗುಣವನ್ನು ಬದಲಾಯಿಸಿಕೊಳ್ಳದಂತ ಧಾತು, ರಾಜನ ಒಂದು ಅಧಿಕಾರ, ನ್ಯಾಯಾಧಿಪತಿ. ನಾನು ಈ ದಿನ ನ್ಯಾಯಾಧಿಪತಿಗಳ ಗ್ರಂಥದಿಂದ ನಾನು ಯಾಕೆ ಹೇಳ್ತೇನೆ, ಒಂದು ದಿನ ಬರ್ತಾನೆ ಎಲ್ಲಾ ರಾಜಕೀಯ ವ್ಯಕ್ತಿಗಳು, ಎಲ್ಲಾ ಧಾರ್ಮಿಕ ಗುರುಗಳು, ಎಲ್ಲಾ ಕುಲದವರು, ಅಮೆರಿಕ, ಲಂಡನ್ ಎಲ್ಲವರು ಸತ್ತು ಹೋಗ್ತಾರೆ, ಸಿಂಹಾಸನ ದೇವರ ಮುಂದೆ ನಿಂತುಕೊಳ್ತಾರೆ. ಆಗ ಯೇಸು ಕ್ರಿಸ್ತನ ನ್ಯಾಯಾಧಿಪತಿಯಾಗಿ ಆತನ ಮುಖದಲ್ಲಿ ನಿಮ್ಮ ಪಾಪಗಳು ಕಾಣ್ತವೆ. ನೀವು ಕತ್ತಲಿಗೆ ಹೋಗ್ಬೇಕಾ, ಹೋಗ್ಬಿಡ್ತೀರಿ. ನೀವು ಬೆಳಕಿಗೆ ಹೋಗ್ಬೇಕಾ, ನೀವು ಹೋಗ್ಬಿಡ್ತೀರಿ. ಹಾಗಾದ್ರೆ ಪ್ರಿಯವಾದವರು, ದೇವರಂತಾನೆ, ನೀನು ಸಾಯಬಾರ್ದೆಂದು
ನಾನು ಕುರಿಗಳ ರಕ್ತದಿಂದಲ್ಲ, ಗೋತುಗಳ ರಕ್ತದಿಂದಲ್ಲ, ಕೋಣಗಳ ರಕ್ತ, ನನ್ನ ಅದ್ವಿತೀಯ ಕುಮಾರದ ಯೇಸು ಕ್ರಿಸ್ತನ ರಕ್ತದಿಂದ ನಿನ್ನ ಪಾಪವನ್ನು ನಾನು ಕ್ಷಮಿಸ್ತಾ ಇದ್ದೇನೆ. ನೀನು ಏನ್ ಮಾಡ್ಬೇಕು? ಹೌದಪ್ಪ, ನಂಬುತ್ತೇನೆ ಸ್ವಾಮಿ ಅಷ್ಟೇ, ಅಂಗೀಕಾರ ಮಾಡ್ತೀನಿ ಸ್ವಾಮಿ ಅಷ್ಟೇ, ನಾನು ನಿನ್ನಿಂದ ಏನೂ ಕೇಳುವುದಿಲ್ಲ. ಹಾಗಾದ್ರೆ ರಾತ್ರಿ ಕ್ರಿಸ್ಮಸ್ ಹಬ್ಬದ ಈ ಸಂದೇಶ ನಾನು ಹೇಳ್ತೇನೆ. ಕ್ರೈಸ್ತ ಮಕ್ಕಳೇ, ಡ್ರಾಮಾ ಮಾಡಿದ ಮಕ್ಕಳೇ, ಸ್ಕಿಟ್ ಮಾಡಿದ ಮಕ್ಕಳೇ, ಮೋಸ ಹೋಗ್ಬೇಡ್ರಿ. ನಮ್ಮಪ್ಪ ಕ್ರಿಶ್ಚಿಯನ್, ನಾನು ಕ್ರಿಶ್ಚಿಯನ್ ಅಂದ್ಕೊಳ್ಬೇಡ್ರಿ. ಇಲ್ಲ, 18 ವರ್ಷಗಳವರೆಗೆ ನನ್ನ ಜೀವಿತದಲ್ಲಿ ಡಾಂಬಿಕ ಕ್ರೈಸ್ತರಾಗಿದೆ. ಸತ್ಯವಾದ ನನಗೆ ಗೊತ್ತಿರಲಿಲ್ಲ. ನಮ್ಮ ತಾಯಿ ನನಗೆ ಫಾಸ್ಟ್ ಆಗಿದ್ರು, ಎಲ್ಲಾ ರಾಗಗಳು ಕಳಿಸ. ನನ್ನ ಹೃದಯದಿಂದ ನಾನು ಯೇಸುವನ್ನು ನಂಬಿರಲಿಲ್ಲ. ನನ್ನ ಪ್ರಾಣದಿಂದ ನಾನು ದೇವರನ್ನ ಆರಾಧನೆ ನಾನು ಮಾಡ್ತಾ ಇರಲಿಲ್ಲ. ಈ ದಿನ ಇಲ್ಲಿರುವಂತ ಕ್ರೈಸ್ತ ಮಕ್ಕಳು ಸಹ ದಯಮಾಡಿ, ಯವನಸ್ಥ ಮಕ್ಕಳೇ, ಲೋಕ ಕೆಟ್ಟು ಹೋಗಿದೆ, ಹೃದಯ ಕಠಿಣ ಆಗ್ತಾ ಇದೆ, ಮನಸಾಕ್ಷಿ ಸತ್ತು ಹೋಗ್ತಾ ಇದೆ, ಲೋಕ ಭಯಂಕರವಾದ ಸ್ಥಿತಿಗೆ ಹೋಗ್ತಾ ಇದೆ. ನಿಮ್ಮ ಹೃದಯಗಳನ್ನು ಕಟಿವಾಳ ಮಾಡಿಕೊಳ್ಬೇಡಿ. ನಿಮ್ಮ ಹೃದಯಗಳನ್ನು ದೇವರಿಗೆ ಅರ್ಪಿತ ಮಾಡಿ. ದೇವ, ಐ ಲವ್ ಯು, ಐ ರಿಸೀವ್ ಯು. ಯಾರ್ಯಾರು ಆತನ ಅಂಗೀಕರಿಸಿದ್ರು, ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನು ದೇವರು ಕೊಡುತ್ತಾರೆ. ಅವರು ಪುರುಷ ಸಂಕಲ್ಪದಿಂದಾಗಲಿ ಕಾಮದಿಂದಾಗಲಿ ಹುಟ್ಟಿದವರಲ್ಲ, ಅವರು ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ. ನೀನು ದೇವರ ಮಗು ಆಗಬೇಕೆಂಬುದಾಗಿ ಆ ದೇವಕುಮಾರನಾದ ಯೇಸು, ಯೆಹೋವನ ಮಗು ಈ ಲೋಕಕ್ಕೆ ಬಂದು ಆ ಮನುಷ್ಯರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಮಾನವರೆಲ್ಲರನ್ನು ಈ ಪಾಪದಿಂದ ಬಿಡಿಸಿ ಪರಲೋಕಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಈ ಸಂದರ್ಭದಲ್ಲಿ ನ್ಯಾಯಾಧಿಪತಿಗಳ ಗ್ರಂಥದಲ್ಲಿ ನ್ಯಾಯಾಧಿಪತಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕತ್ತೆಯ ಮೇಲೆ ಕುಳಿತುಕೊಂಡು ಅವರು ಊರುಗಳಿಗೆ ಹೋಗಿ ಜಗಳ ಆಡ್ಬೇಡ್ರಿ, ಅಸಮಾಧಾನವಾಗಿರ್ಬೇಡ್ರಿ, ಚಿಂತೆ ಮಾಡ್ಬೇಡ್ರಿ ಎಂಬುದಾಗಿ ಅವರು ನ್ಯಾಯವನ್ನು ಸ್ಥಾಪನೆ ಮಾಡ್ತಾ ಇದ್ರು. ಅವರು ಕತ್ತೆಗಳ ಮೇಲೆ ಯಾಕೆ ಕೂಡ್ತಾ ಇದ್ರು? ದೇವಕುಮಾರನಾದ ಯೇಸು ಕ್ರಿಸ್ತನು ಲೋಕ ನ್ಯಾಯಾಧಿಪತಿ ಆಗಿದ್ದಾನೆ. ಆತನು ಒಂದು ದಿನ ಪ್ರಾಯದ ಕತ್ತೆ ಮೇಲೆ ಕುಳಿತುಕೊಂಡೇ ಈ ಲೋಕಕ್ಕೆ ಬಂದು ಸಮಾಧಾನವನ್ನು ಸಾರಬೇಕು. ಕತ್ತೆ ಮರಿ ಮೇಲೆ ಕುಳಿತುಕೊಂಡು ಹೋದ್ರೆ ಸಮಾಧಾನದ ಸಂದೇಶ. ಕುದುರೆ ಮೇಲೆ ಕುಳಿತುಕೊಂಡು ಒಂದು ಪಟ್ಟಣಕ್ಕೆ ಹೋದ್ರೆ ಆ ಬೆಟ್ಟದ ಮೇಲೆ ಬುರುಜಿನ ಒಳಗಡೆ ನೋಡು ರಾಜನು ಹೇಳ್ತಾನೆ, ಯಾರೋ ಕುದುರೆ ಮೇಲೆ ಬರ್ತಾ ಇದ್ರೆ ಒಂದು ಯುದ್ಧಕ್ಕೆ ಸಿದ್ಧರಾಗೋಣ ಎಂಬುದಾಗಿ ಅವರು ಯುದ್ಧಕ್ಕೆ ಸಿದ್ಧ. ಕತ್ತೆ ಮರಿ ಮೇಲೆ ಕುಳಿತುಕೊಂಡು ಹೋದ್ರೆ ಯಾರೋ ಸಮಾಧಾನಕ್ಕೋಸ್ಕರ ಬರ್ತಾರೆ, ಬಾಗಿಲನ್ನು ತೆರೆಯಿರಿ ಎಂಬುದಾಗಿ. ಯೇಸು ಕ್ರಿಸ್ತನು ಆತನು ಕುದುರೆ ಮೇಲೆ ಅಥವಾ ಆನೆ ಮೇಲೆ ಅಥವಾ ಹುಲಿ ಮೇಲೆ ಕುಳಿತುಕೊಂಡು ಲೋಕಕ್ಕೆ ಬರಲಿಲ್ಲ. ದೀನನಾಗಿ ಕತ್ತೆ ಮೇಲೆ ಕುಳಿತುಕೊಂಡು, ಅದು ಕತ್ತೆ. ನಾನು ಕಾಲೇಜಲ್ಲಿದ್ದೆ, ನಾನು ಓದ್ತಾ ಇದ್ದೆ, ಬಹಳ ಚೆನ್ನಾಗಿತ್ತು. ಒಂದು ಮುಲ್ಕ್ ರಾಜ್ ಆನಂದ್ ಒಬ್ಬ ಇಂಗ್ಲಿಷ್ ಕವಿತಾಕಾರ ಬರೆದಿದ್ದ. ನಾನು ಒಬ್ಬ ಕತ್ತೆ, ನನ್ನ ಮುಖ ಇಷ್ಟುದ್ದಿದೆ, ನನ್ನ ಕಣ್ಣಲ್ಲಿ ಯಾವಾಗಲೂ ನೀರು ಸುರಿತಾ ಇರ್ತವೆ, ನನ್ನ ಯಜಮಾನರನ್ನು ಊಟ ಕೊಡಲ್ಲ, ನಾನು ಬೂದಿಯಲ್ಲಿ ಉಳ್ಳಾಡ್ತೇನೆ, ಅಗಸರು ನನ್ನ ಮೇಲೆ ದೊಡ್ಡ ದೊಡ್ಡ ಹೊರೆಗಳನ್ನು ಹೊರಿಸ್ತಾರೆ, ಅವ್ರು ಹೊತ್ಕೊಂಡು ಮನೆಗೆ ಹೋಗ್ತೇನೆ, ಕಾಲು ಕಟ್ಟಿ ಹಾಕ್ತಾರೆ, ಉಪವಾಸ ಹಾಕ್ತಾರೆ ನನ್ನ. ಆಮೇಲೆ ನನ್ನ ಕಣ್ಣಲ್ಲಿ ಯಾವಾಗಲೂ ನೀರು ಸೋರ್ತಾ ಇದೆ, ನನ್ನ ಹೆಸರು ಕತ್ತೆ, ನನ್ನ ಕಿವಿ ಇಷ್ಟು ಉದ್ದಿದೆ, ಯಾರಾದ್ರೂ ಮಕ್ಕಳು ತಪ್ಪು ಮಾಡಿ ಕತ್ತೆ ಅಂತ ಬೈತಾರೆ, ನನ್ನ ಹೆಸರು ಹೀನವಾಗಿ ಉಪಯೋಗಿಸಲ್ಪಡುತ್ತದೆ. ಆದರೆ ಈ ಕತ್ತೆ ಮೇಲೆ ಲೋಕರಕ್ಷಕನಾದ ಯೇಸು ಕ್ರಿಸ್ತನು ಒಂದು ದಿನ ನನಗೆ ಕುಳಿತಾಗ ನನ್ನ ಕಾಲುಗಳ ಕೆಳಗೆ ಬಟ್ಟೆಗಳಿದ್ದವು, ಹೂಗಂಚಲುಗಳು ನನ್ನ ಕೆಳಗಿದ್ದವು. ನನ್ನ ಹೃದಯದ ಆನಂದ ಅದಕ್ಕೆ ಮಿತಿಯೇ ಇರಲಿಲ್ಲ. ಚಪ್ಪಾಳೆ ತಟ್ಟಿ ದೇವರಿಗೆ. ಉತ್ತಮ್ ಕುಮಾರ್ ಕೆಲಸಕ್ಕೆ ಬಾರದ ಮನುಷ್ಯನಾಗಿದ್ದ, ಗಣನೆಗೆ ಬಾರದ ವ್ಯಕ್ತಿಯಾಗಿದ್ದ. ಯೇಸು ಕ್ರಿಸ್ತನೆಂಬ ದೇವರು ಈ ಕತ್ತೆಯ ಮೇಲೆ ಕುಳಿತಾಗ ಬೂಟ್ ಸೂಟ್, ದೇಶ ವಿದೇಶ ಪ್ರಯಾಣ, ಏರೋಪ್ಲೇನ್ ಮೇಲ್ಗಳೇ. ನನ್ನ ಮಗ ಅಮೆರಿಕದಲ್ಲಿ ಓದ್ತಾ ಇದ್ದಾನೆ. ನನ್ನನ್ನು ಘನಪಡಿಸಿದ ಬಲಪಡಿಸಿದ ದೇವರಿಗೆ ಸ್ತೋತ್ರ. ಸಮಾಧಾನ ಕೊಟ್ಟಂತ ದೇವರಿಗೆ ಸ್ತೋತ್ರ. ಪರಲೋಕದಲ್ಲಿ ನನ್ನ ತಂದೆ ತಾಯಿಗಳು ನೋಡುವಂತ ಭಾಗ್ಯ ಕೊಟ್ಟಂತ ದೇವರಿಗೆ ಸ್ತೋತ್ರ. ಸತ್ತರೂ ಬದುಕುತ್ತೇನೆ ಎಂಬ ನಿರೀಕ್ಷೆಯನ್ನು ಕೊಟ್ಟಂತ ನನ್ನ ದೇವರಿಗೆ ಸ್ತೋತ್ರ. ಕೇವಲ ಬೂಟ್ ಸೂಟ್ಗಾಗಿ, ಕಾರ್ ಏರೋಪ್ಲೇನ್ಗಲ್ಲ, ನನ್ನ ಪ್ರಾಣವನ್ನು ಮರಣದಿಂದ ತಪ್ಪಿಸಂತ ನನ್ನ ದೇವರಿಗೆ ನಾನು ಚಪ್ಪಾಳೆ ತಟ್ಟ. ಎಲ್ಲರೂ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಆಗ. ಹಾಗಾದ್ರೆ ಕ್ರಿಸ್ಮಸ್ ಅಂದ ತಕ್ಷಣ ನಿನ್ನ ದೇವರು ನಿನ್ನ ಪಾಪಗಳಿಂದ ಬಿಡಿಸುವುದೇ ಆತನ ಪ್ರಣಾಳಿಕೆಯಾಗಿದೆ. ಹಾಗಾದ್ರೆ ಈ ದಿನ ಕರ್ತನ ನಾಮಕ್ಕೆ ಸ್ತೋತ್ರ. ನನ್ನ ಪ್ರಿಯರೇ, ದೇವರಂತ ಇದ್ದಾನೆ, ಈಗೋ ಪ್ರಾಯದ ಕತ್ತೆ ಮೇಲೆ ಕುಳಿತು ದೀನನಾಗಿ ಲೋಕಕ್ಕೆ ಬಂದ. ಆತನು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿದ. ಆತನು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡುವಾಗ ಇಹಲೋಕದ ರಾಜರು ಅಂದುಕೊಂಡ್ರು, ಏನಪ್ಪಾ ಇದನ್ನು ಕರುಡರಿಗೆ ಕಣ್ಣು ಕೊಡ್ತಾ ಇದ್ದಾನೆ, ಎಲ್ಲರೂ ಇವರಿಂದ ಹೋಗ್ತಾ ಇದ್ದಾರೆ. ಆ ರೋಮ್ ರಾಜ್ಯದ ಅಧಿಕಾರಿಗಳು ಅಂದುಕೊಂಡ್ರು, ಮೇದ್ಯರು ಅಂದುಕೊಂಡ್ರು, ಅದು ಫಾರ್ಸಿಯರು ಅಂದುಕೊಂಡ್ರು. ದೇವರ ಒಂದು ರಾಜ್ಯ ಹೇಗಿರ್ತದೆ? ದೀನತೆಯ ರಾಜ್ಯ, ಕರುಣೆಯ ರಾಜ್ಯ, ಕ್ಷಮಾಪಣೆಯ ರಾಜ್ಯ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಡು ಎಂಬ ರಾಜ್ಯ. ಅದರ ಒಳಗಡೆ ನೀನು ಸಭ್ಯನಾಗಬೇಕೆಂಬುದಾಗಿ, ಪೌರನೇ ಆಗಬೇಕೆಂಬುದಾಗಿ ಈ ದಿನ ರಾತ್ರಿ ನಾನು ಸೇವಕನಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಪ್ರಿಯ ನನ್ನ ಸ್ನೇಹಿತ ಸಹೋದರನೇ, ಈ ಗಂಗಾವತಿನೆಂಬ ಭತ್ತದ ನಾಡು, ಆಕಾಶದಿಂದ ಮಳೆಯನ್ನು ಕೊಡುವ ಆತನು ದೇವರೇ, ಭೂಮಿಯಿಂದ ಈ ಭತ್ತವನ್ನು ಬೆಳೆಸುವಂತ ದೇವರು ದೇವರೇ. ಹೀಗಿರುವಾಗ ಈ ನಾಡಿನಲ್ಲಿ ಸುಖವಾಗಿರುವಂತ ನಿನ್ನನ್ನು ದೇವರ ಆಶೀರ್ವಾದ ಮಾಡಲಿ, ನಿನ್ನ ಕಣ್ಣೀರನ್ನು ಒರೆಸಿಬಿಡಲಿ, ಮರಣದಿಂದ ನಿನ್ನ ಬಿಡಿಸಲಿ. ಸಮಾಧಾನವಾಗಿರು, ಹೆದರಬೇಡ, ನೀನು ಸಾಯುವುದಿಲ್ಲ. ಯಾವ ದೇಶದವನಾಗಿರು, ನಿನ್ನ ಮನಸಾಕ್ಷಿ ನಿನ್ನ ಈ ಒಳಗಡೆ ನೀನು ಕೆಲಸ ಮಾಡಲಿ.
ಸತ್ಯವಾದದ್ದು ಯಾವುದೆಂಬುದು ತಿಳಿದುಕೋ. ಅಮೆರಿಕದಲ್ಲಿ, ಚೈನಾದಲ್ಲಿ, ಇಂಡೋನೇಷ್ಯಾದಲ್ಲಿ, ಜಪಾನ್ನಲ್ಲಿ, ಜಕೋಸ್ಲೋವಾಕಿಯಾ, ಎಲ್ಲಿ ನೋಡಿದ್ರು, ಯಾವ ರಾಷ್ಟ್ರದಲ್ಲಿ ನೋಡಿದ್ರು, ಪ್ರಪಂಚದ ಭೂಪಟದ ಮೇಲೆ ಪೂಜೆ ಮಾಡುವಂತ ಆ ಜನರು ಮೂರ್ಖರೋ? ನಿನಗಿಂತಲೂ ಪಂಡಿತರೇ, ಜ್ಞಾನಿಗಳು, ವೈದ್ಯರು, ಇಂಜಿನಿಯರ್ಗಳು, ಡಾಕ್ಟರ್ಗಳು, ದೊಡ್ಡ ದೊಡ್ಡ ಲಾಯರ್ಸ್, ಎಂಜಿನಿಯರ್ಗಳು, ಅವರೆಲ್ಲ ಆಲೋಚನೆ ಮಾಡಿ ಸತ್ಯವಾದ ದೇವರು ಯೇಸು ಕ್ರಿಸ್ತನೇ, ಸತ್ಯ ಮಾರ್ಗ ಸುವಾರ್ಥ, ಈ ಒಂದು ಚಾನಲ್ ಅನ್ನು ದೇವರು ಆಶೀರ್ವಾದ ಮಾಡಲಿ. ಇದು ಮಾರ್ಗ, ಇದು ಮತ ಅಲ್ಲ, ಇದು ಮಾರ್ಗ. ಈ ದಿನ ರಾತ್ರಿ ಈ ಹಬ್ಬ ಮಾಡ್ತಾ ನಾವು ನಿಮಗೆ ಮಾರ್ಗವನ್ನು ತೋರಿಸ್ತಾ ಇದ್ದೇವೆ ಹೊರತಾಗಿ ಮತವನ್ನು ತೋರಿಸ್ತಾ ಇಲ್ಲ. ಯೇಸು ಕ್ರಿಸ್ತನು ಒಬ್ಬ ಮತ ಸಂಸ್ಥಾಪಕನಲ್ಲ, ಪರಲೋಕಕ್ಕೆ ಬರುವುದಕ್ಕೆ ಮಾರ್ಗ ತೋರಿಸುವಂತ ದೇವರಾಗಿದ್ದಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಈ ರಾತ್ರಿ ವೇಳೆಯಲ್ಲಿ ಪ್ರಿಯ ನನ್ನ ಸ್ನೇಹಿತನೇ, ಸಹೋದರೇ, ದೇವರನ್ನು ಆಶೀರ್ವಾದ ಮಾಡಲಿ. ಕತ್ತೆಯ ಮರೆ ಮೇಲೆ ಕುಳಿತಂತ ಯೇಸು ಕ್ರಿಸ್ತನು ದೀನನಾಗಿ ಲೋಕಕ್ಕೆ ಬಂದ. ಒಂದು ದಿನ